ಹಾಲೆಲೂಯಾ. ಹೋದ ವಾರ ನಾವೇನ್ ನೋಡಿದ್ವಿ? ಯೇಸು ಸ್ವಾಮಿಯನ್ನ ಹೊಡೆದಿರುವಂತ ಕಾರ್ಯವನ್ನ ನಾವು ನೋಡಿದ್ವಿ. ಎಷ್ಟೋ ವಾರಗಳಿಂದ ಅದನ್ನೇ ಮಾತಾಡ್ಕೊಂಡ್ ಬರ್ತಾ ಇದೀವಿ. ಯೇಸು ಸ್ವಾಮಿಯನ್ನ ಶಿಲುಬೆ ಮೇಲೆ ಹಾಕಿರೋದ್ರ ಬಗ್ಗೆ ನಾವು ನೋಡಿದ್ವಿ. ಯೇಸು ಸ್ವಾಮಿಯನ್ನ 3 ಮಳೆ ಹೊಡೆದು ಶಿಲುಬೆ ಗಂಬದ ಮೇಲೆ ನೇತಾಕ್ತಾರೆ ಅಂತ ನಾವು ನೋಡಿದ್ವಿ. ಹಾಲೆಲೂಯಾ. ಇವಾಗ ಅನೇಕ ಸ್ಕಾಲರ್ಗಳು, ಪಂಡಿತರು, ವಿದ್ಯಾವಂತರು ಅವರು ಏನು ಮಾಡಿದ್ದಾರೆ ಅಂತಂದರೆ, ಯೇಸು ಸ್ವಾಮಿ ಶಿಲುಬೆ ಮೇಲೆ ಹೊಡೆದಾಗ ಅವರ ಶರೀರದಲ್ಲಿ ಏನಾಯಿತು, ಏನು ನಡೀತು? ಯೇಸು ಸ್ವಾಮಿಯನ್ನ ಶಿಲುಬೆ ಮೇಲೆ ಹೊಡೆದ್ರು, ಹೌದಾ? ಹೊಡೆದ್ರ ಇಲ್ವಾ? ಯೇಸು ಸ್ವಾಮಿಯ ಶಿಲುಬೆ ಮೇಲೆ ಹೊಡೆದಾಗ ಅವರ ಶರೀರದಲ್ಲಿ ಅನೇಕ ಕಾರ್ಯಗಳು, ಅನೇಕ ರಿಯಾಕ್ಷನ್ಗಳಾಯ್ತು, ಅನೇಕ ನೋವು ಉಂಟಾಯ್ತು, ಏನೇನೋ ಘಟನೆಗಳು ನಡೀತು. ನಾವು ಒಂದು ಚಿತ್ರ ನೋಡಿದಾಗ ಪ್ಯಾಷನ್ ಆಫ್ ಕ್ರೈಸ್ಟ್ ಚಿತ್ರ ನೋಡ್ತೀವಿ, ಕರುಣಾಮೂರ್ತಿ ಚಿತ್ರ ನೋಡ್ತೀವಿ, ಕರೆಕ್ಟ್? ಆ ಚಿತ್ರದಲ್ಲಿ ನಾವೇನ್ ನೋಡ್ತೀವಿ? ಕೈಗೆ ಮಳೆ ಹೊಡಿತಾರೆ, 2 ಕೈಗೆ ಮಳೆ ಹೊಡಿತಾರೆ, ಕಾಲಿಗೆ ಮಳೆ ಹೊಡಿತಾರೆ, ಅಷ್ಟೇ ನಾವು ನೋಡೋದು. ಆದರೆ ಅದರ ಹಿಂದೆ ಆ ಥರ ಹೊಡೆದಾಗ ನಮ್ಮ ಶರೀರದಲ್ಲಿ, ನಮ್ಮ ನರಗಳಿಗೆ, ಮೈಯಲ್ಲಿರುವಂಥ ಈ ಮೂಳೆಗಳಿಗೆ, ಈ ಮಾಂಸಕ್ಕೆ, ಈ ಮಸಲ್ಸ್ಗೆ ಏನಾಗತ್ತೆ ಅಂತ ನಾವು ನೋಡ್ಬೇಕು. கையில ஆணி அடிச்சாங்க மட்டும் தான் பாக்குறோம். அதுக்கு பின்னாடி வந்து அந்த நரம்புகளுக்கு நம்ம உடம்புக்கு என்ன நோவு ஆகுதுன்னு சொல்லிட்டு பார்க்கணும் நம்ம. ಹಾಲೆಲೂಯಾ, ಹಾಲೆಲೂಯಾ. 3 ಮಳೆ ಹೊಡೆದಿದ್ದಾರೆ ಯೇಸು ಸ್ವಾಮಿಗೆ. ಎಡಗೈಗೆ ಒಂದು ಮಳೆ ಹೊಡೆದಿದ್ದಾರೆ, ಬಲಗೈಗೆ ಒಂದು ಮಳೆ ಹೊಡೆದಿದ್ದಾರೆ, 2 ಕಾಲನ್ನ ಸೇರಿಸಿ ಒಂದು ಮಳೆ ಹೊಡೆ. ಏನಾಯ್ತು ಅನ್ನೋ ಆ ಕಾರ್ಯವನ್ನ, ಆ ಮೆಡಿಕಲ್ ಟರ್ಮ್ಸ್ನ ಕಾರ್ಪಸ್ ಬೋನ್ ಅನ್ನೋದು ಒಂದು ಬೋನ್ ಇದೆ. ಕಾರ್ಪಸ್ ಬೋನ್ ಇಂಗ್ಲಿಷಲ್ಲಿ ಗೊತ್ತು, ಕನ್ನಡದಲ್ಲಿ ನನಗೆ ಗೊತ್ತಿಲ್ಲ. ಕೆಲವೊಂದು ಪಾಯಿಂಟ್ಸ್, ಮೆಡಿಕಲ್ ಪದಗಳು ನಾವು ನೋಡ್ಲಿಕ್ಕಿದ್ದೇವೆ. ಕೆಲವರಿಗೆ ನಿಮ್ಗೆ ಇವಾಗ ಹೆಂಗಿರುತ್ತೆ ಅಂದ್ರೆ, ಸೈನ್ಸ್ ಕ್ಲಾಸ್ ರೂಮಲ್ಲಿ ಕೂತ್ಕೊಂಡಿರ್ತಾರೆ, ಬಯಾಲಜಿ ಕ್ಲಾಸ್ ಕೂತ್ಕೊಂಡಿರ್ತಾರೆ ಇರುತ್ತೆ. ಏನಪ್ಪ ಮಾಂಸದ ಬಗ್ಗೆ ಮಾತಾಡ್ತಾರೆ, ಏನಪ್ಪ ಮೂಳೆ ಬಗ್ಗೆ ಮಾತಾಡ್ತಾರೆ, ನರದ ಬಗ್ಗೆ ಮಾತಾಡ್ತಾರೆ. ಎಲ್ಲಿ ಡಾಕ್ಟರ್ ಶಾಪಲ್ಲಿ ಇದೀವ ಅಂತ ಅನ್ಸತ್ತೆ. ಒಂಥರ ಡಾಕ್ಟರ್ ಶಾಪೇ ಇದು. ಡಾಕ್ಟರ್ ಒಬ್ರು ಇದ್ದಾರೆ, ಎಕ್ಸ್ಪ್ಲೈನ್ ಮಾಡಕ್ಕೆ ಅವ್ರನ್ನ ಕರಿತೀನಿ. ಆದ್ರೆ ಅದಕ್ಕೆ ಮೇಲೆ ಇನ್ನೊಂದು ಡಾಕ್ಟರ್ ಇದ್ದಾರೆ, ಪರಮ ಡಾಕ್ಟರ್, ಅವರು ದೊಡ್ಡ ಡಾಕ್ಟರ್ ಇದ್ದಾರೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಕಾರ್ಪಸ್ ಬೋನ್ ಅಂತ ಆ ಒಂದು ಮೂಳೆ ಮಧ್ಯದಲ್ಲೇನೆ ಯೇಸು ಸ್ವಾಮಿಗೆ ಆ ಮಳೆ ಹೊಡಿತಾರೆ. ಅಲ್ಲಿ ಹೊಡೆದಾಗ ಏನಾಗತ್ತೆ, ಆ ಮೂಳೆ ಬಂದು ಹೊಡೆದೋಗೋದಿಲ್ಲ. ಗಮನಿಸ್ತಾ ಇದ್ದೀರಾ ಎಲ್ಲರೂ? ಗಮನಿಸ್ತಾ ಇದ್ದೀರಾ? ಮೂಳೆ ಹೊಡೆದೋಗಿಲ್ಲ, ಹೊಡೆದೋಗಿಲ್ಲ, ಫ್ರಾಕ್ಚರ್ ಆಗಿಲ್ಲ, ಆದ್ರೆ ಡಿಸ್ಲೊಕೇಟ್ ಆಯ್ತು. ಡಿಸ್ಲೊಕೇಟ್ ಅಂದ್ರೆ ಇರೋ ಜಾಗದಿಂದ ಅದು ಕದಲತ್ತೆ, ಜರುಗತ್ತೆ. ಎಲ್ಲಿರ್ಬೇಕು ಆ ಸ್ಥಳವನ್ನು ಬಿಟ್ಟು ಜರುಗಿ ಆ ಕಡೆ ಹೋಗುತ್ತೆ. ಇವಾಗ ಆತರ ಆಯ್ತು ಅಂದಾಗ ಏನಾಗತ್ತೆ, ಪ್ರಾಣ ಹೋದ್ರೆ ಹೆಂಗಿರುತ್ತೆ ನೋವು, ಆ ನೋವು ಇರುತ್ತೆ. ನಾನು ಹೋದ ವಾರ ನಾನು ಹೇಳಿದೆ, ಯಾರಿಗಾದ್ರೂ ಫ್ರಾಕ್ಚರ್ ಆಗಿದೆ ಅಂತ ಕೇಳಿದೆ, ಯಾರು ತೆಗೆದ್ರೆ ಏನೋ ಗೊತ್ತಿಲ್ಲ. ನನಗೊಂದ್ಸಲ ಆಗಿದೆ, ಆಗಿತ್ತು. ಈ ಮೂಳೆ ಬಂದು ಡಿಸ್ಲೊಕೇಟ್ ಆಗ್ಬಿಡ್ತು. ಈ ಮೂಳೆನೆ, ಈ ಮೂಳೆ ಬಂದು ಹಿಂಗೋಗ್ಬಿಡ್ತು. ಅದು ಆಗಿದ ತಕ್ಷಣ ಒಂದು 1/4 ಗಂಟೆ ಒಂದು ಹೆಜ್ಜೆ ಎತ್ತಿ ಇಡಕ್ಕಾಗಿಲ್ಲ ನನಗೆ. ಒಂದು ಹೆಜ್ಜೆ ಇಡಕ್ಕಾಗ್ತಾರೆ, ಅಷ್ಟು ನೋವು. ನನಗೆ ಅದು ಮೂಳೆ ಜರುಗ್ಬಿಟ್ಟಿದೆ ಅಂತಾನು ಗೊತ್ತಿಲ್ಲ, ಯಾಕಂದ್ರೆ ಫುಟ್ಬಾಲ್ ಆಡ್ತಾ ಇದ್ವಿ, ಮ್ಯಾಚ್ ಆಡ್ತಾ ಇದ್ವಿ. ಅದರಿಂದ ಏನ್ ಹೇಳಕ್ ಬರ್ತಾ ಇದ್ದೀನಿ, ಒಂದು ಮೂಳೆ ಇರೋ ಜಾಗವನ್ನು ಬಿಟ್ಟು ಅದು ಕದಲಿದ್ರೆ, ಆ ಇರೋ ಜಾಗ ಬಿಟ್ಟು ಜರುಗಿ ಬೇರೆ ಕಡೆ ಹೋದ್ರೆ ಅದ್ರ ನೋವೇನು ಅಂತ ನಿಮಗೆ ಒಂದು ವೇಳೆ ಜರುಗಿದ್ರೆ ಗೊತ್ತಾಗತ್ತೆ. நான் வந்து அதுக்கு நான் கவனிக்கல. அது வந்து அந்த எலும்பு வந்து இருக்கிற இடத்துல வந்து நோந்துச்சுன்னா அந்த என்ன வலின்னு சொல்லிட்டு உங்களுக்கு ஒருவேளை ஆயிருந்தா அந்த வலி தெரியும். ನರ್ವಸ್ ಮೀಡಿಯಾನಸ್ ಅಂತ ಒಂದು ನರ ಇದೆ. ನರ್ವಸ್ ಮೀಡಿಯಾನಸ್ ಒಂದು ನರ ಇದೆ. ಅರ್ಥ ಆಗ್ತಾಯ್ತಾ? ನರ್ವಸ್ ಮೀಡಿಯಾನಸ್ ಅನ್ನೋ ಒಂದು ನರ ಇಲ್ಲಿ ಹೋಗುತ್ತೆ. ನರ್ವಸ್ ಮೀಡಿಯಾನಸ್ ಒಂದು ನರವಿನ ಎತ್ತಕ್ಕೆ ಹೋಗು. ಆ ನರಕ್ಕೆ ಟಚ್ ಆಗುವ ರೀತಿನೇ ಹೊಡೆದಿರುವಂತ ಈ ಮಲೆ ಹೊಡೆದಿರೋದು. ಟಚ್ ಆಗೋ மாதிரி தான் அந்த ஆணி அடிச்சிருக்கு. ನರ್ವಸ್ ಮೀಡಿಯಾನಸ್ ಅಂದ್ರೆ ಏನಂತ ಎಕ್ಸ್ಪ್ಲೈನ್ ಮಾಡಿ ಒಂದು ನಿಮಿಷ.
ನರ್ವಸ್ ಮೀಡಿಯಾನಸ್ ಅದು ಎಲ್ಲಿರುತ್ತೆ, ಈ ದೃಷ್ಟಿಯಲ್ಲಿ ಎಲ್ಲಿ ಬರುತ್ತೆ, ಅದೇನು ಕೆಲಸ ಮಾಡುತ್ತೆ? ಕಾರ್ಪಸ್ ಬೋನ್ ಅಂತ ಹೇಳಿದ್ರು. ಕಾರ್ಪಸ್ ಬೋನ್ ಕಾರ್ಪಸ್ ಬೋನ್ ಈ ಜಾಯಿಂಟ್ ಇರ್ತದೆ, ರಿಸ್ಟ್ ಜಾಯಿಂಟ್. ಈ ರಿಸ್ಟ್ ಜಾಯಿಂಟ್ ಮತ್ತೆ ಮುಂದೆ ಬ್ರೆಡ್ ಜಾಯಿಂಟ್ ಅಲ್ಲಿ 8 ಬೋನ್ಗಳು. ನೀವು ಅಲ್ಲಿ ಎಕ್ಸ್ಪ್ಲನೇಷನ್ ಮಾಡಿ ತೋರಿಸ್ತಾ ಎಲ್ಲರಿಗೂ ಕಾಣಿಸುತ್ತೆ. ರಿಸ್ಟ್ ಜಾಯಿಂಟ್ ಮತ್ತೆ ಈ ಫಿಂಗರ್ಸ್ ಮಧ್ಯದಲ್ಲಿ ಗ್ಯಾಪ್ ಇದೆಲ್ಲ, ಇಲ್ಲಿ 8 ಬೋನ್ಗಳು ಇರ್ತವೆ. ಕಾರ್ಪಸ್ ಗ್ರೂಪ್ ಆಫ್ ಬೋನ್ಸ್. ಕಾರ್ಪಸ್ ಅಂದ್ರೆ ಗ್ರೂಪ್ ಬೋನ್ಸ್ 8 ಇರ್ತವೆ. ಅವು 8 ಒಂದಕ್ಕೊಂದು ಜಾಯಿಂಟ್ ಆಗಿರ್ತವೆ. ಅದ್ರ ಮಧ್ಯದಲ್ಲಿ ಸ್ವಲ್ಪ ಸ್ಪೇಸ್ ಇರ್ತದೆ. ಆ ಸ್ಪೇಸ್ ಮಧ್ಯದಲ್ಲಿ ಸ್ವಾಮಿಗೆ ಅದು ಮಳೆಯನ್ನ ಹೊಡಿತಾರೆ. ಅವಾಗ ಅದೇನಾಗ್ತದೆ, ಆ 8 ಬೋನ್ಗಳು ಜರುಗ್ತವೆ, ಒಂದೇ ಜರಗಲ್ಲ. ಏನಾಗತ್ತೆ? ಎಷ್ಟು ಮೂಲೆ ಜರುಗತ್ತೆ? 8 ಮೂಲೆ ಇರುತ್ತೆ. ಆ 8 ಮೂಲೆನೂ ಜರುಗತ್ತೆ, ಜಾಗ ಬಿಟ್ಟು ಹೋಗುತ್ತೆ. ಆ ಮೂಳೆ, ಅದು ದಪ್ಪ ಇರೋ ಮೂಳೆನ ಸ್ಪೇಸ್ ಅರ್ಧ ಸ್ಪೇಸ್ ಹಿಡಿತದೆ, ಇನ್ನು ಅರ್ಧ ಸ್ಪೇಸ್ ಮೂವ್ ಆಗ್ತದೆ, ಹೊರಗಡೆ ಹೋಗ್ತದೆ. ಅಷ್ಟು ದಪ್ಪ ಮೂಳೆ ಇರ್ತದೆ, ಇದು ಏನಂತ ಮೇಲ್ ಇರ್ತದೆ. ಸೊ ಹಾಗಾಗಿ ಪ್ರೆಷರ್ ಜಾಸ್ತಿ ಬಿಲ್ಡಪ್ ಆಗ್ತದೆ. ಪ್ರೆಷರ್ ಅಂದ್ರೆ ನಾವು ಒತ್ತಡ ಅಂತಲ್ಲ, ಯಾಕಂದ್ರೆ ಅದು ಮೂಳೆಗಳು ಪೂರ್ತಿ ಹೊರಗೆ ಹೋಗೋಕೆ ಜಾಗ ಇಲ್ಲ. ಒಳಗಡೆ ಮಧ್ಯದಿಂದ ಮೂಳೆನೂ ಮೇಲು ಪ್ರೆಷರ್ ಆಗ್ತಾ ಇರ್ತದೆ. ಸೊ ಹಾಗಾಗಿ ಹೈ ಟೆನ್ಷನ್ ಸ್ಟಾರ್ಟ್ ಆಗ್ತದೆ ಅಲ್ಲಿ. ಅದ್ರ ಮಧ್ಯದಲ್ಲಿ ಮೂಳೆಗಳಾಯ್ತು, ಮಾಂಸಗಳು ಎಲ್ಲ ಒಂದಕ್ಕೊಂದು ಅಟ್ಯಾಚ್ ಆಗಿರ್ತವೆ. 8 ಮೂಳೆಗಳು ಒಂದಕ್ಕೊಂದು ಟೆಂಡನ್ ಮತ್ತೆ ನರ್ವಸ್ ಮತ್ತೆ ಎಲ್ಲ ಅಟ್ಯಾಚ್ ಆಗಿರ್ತವೆ. ಇಲ್ಲಿ ಕೈಯಿಂದ 2 ನರ್ವ್ಸ್ ಬರ್ತವೆ, ಒಂದು ಅಲ್ನಾರ್ ನರ್ವ್, ಒಂದು ಮೀಡಿಯನ್ ನರ್ವ್, ರೇಡಿಯಲ್ ನರ್ವ್ ಅಂತ. ಇವೆರಡು ಜಾಯಿನ್ ಆಗಿ ಇಲ್ಲಿ ಮೀಡಿಯನ್ ನರ್ವ್ ಆಗಿ ಒಳಗೆ ಹೋಗ್ತವೆ. ಈ ಕಡೆ 2 ನರ ಜಾಯಿನ್ ಆಗಿ ಒಂದು ನರವಾಗಿ ಇಲ್ಲಿ ಹೋಗುತ್ತಾ? ಈ ಕಡೆ ಮೂಳೆ, ಈ ಕಡೆ ಮೂಳೆ ಇರ್ತದೆ. ನೋಡಿದ್ದೀರಾ? ಯಾರಾದ್ರೂ ನೋಡಿದ್ದೀರಾ? ನನ್ನ ಹತ್ರ ಎಕ್ಸ್ರೇ ಇದ್ದಿದ್ರೆ ತಗೊಂಡ್ಬರ್ತಾ ಇದೆ, ಮರ್ತೋಗ್ಬಿಟ್ಟೆ. 2 ಮೂಳೆ, ಅದು 2 ನರ್ವ್ ಇರ್ತವೆ ಇಲ್ಲಿ. ಒಂದು ರೇಡಿಯಲ್ ನರ್ವ್, ಒಂದು ಅಲ್ನಾರ್ ನರ್ವ್ ಅಂತ. ಅವೆರಡು ಜಾಯಿನ್ ಆಗಿ ಇಲ್ಲಿ ಕೈ ಕೆಳಗಡೆ ಎಲ್ಲ ಬೆರಳು ಕಡೆ ಹೋಗ್ಬೇಕಾಗಿದ್ರೆ ಅದನ್ನ ಮೀಡಿಯನ್ ನರ್ವ್ ಆಗಿ ಕನ್ವರ್ಟ್ ಆಗಿ ಒಂದೇ ನರ್ವ್ ಬೈಫರ್ಕೇಟ್ ಆಗ್ತದೆ, ಎಲ್ಲಾ ಫಿಂಗರ್ಗೂ ಹೋಗ್ತದೆ. ಮಧ್ಯದಲ್ಲಿ ಈ ಕಾರ್ಪಸ್ ಬೋನ್ ಅಂತ ಇರ್ತಲ್ಲ, ಅಲ್ಲಿನೂ ಸ್ಪ್ರೆಡ್ ಆಗಿರ್ತವೆ. ಈ ನರ ಅವ್ರು ಮಾತಾಡ್ತಾರ, ನರ ಏನು ಅಂದ್ರೆ ನಮ್ಮ ಮನೆಯಲ್ಲಿ, ಚರ್ಚಲ್ಲಿ ಎಲ್ಲಿದ್ರು ಮೈನ್ ಪವರ್ ಸಪ್ಲೈ ಒಂದಿರತ್ತೆ. ಮೈನ್ ಒಂದು ವೈರ್ ಬರುತ್ತೆ. ಆ ವೈರ್, ಆ ನರ ಬಂದು ಮೈನ್ ನರ. ಆ ಒಂದು ನರದಿಂದಾನೇ ಶಕ್ತಿ ಹೋಗಿ ಈ 5 ಬೆರಳು ಕೆಲಸ ಮಾಡೋದು, ಈ ಕೈ ಕೆಲಸ ಮಾಡೋದು. ಇಲ್ಲಿ ಯಾವ್ದಾದ್ರು ಒಂದು ಸಣ್ಣ ಒಂದು ಚಿಕ್ಕದ ಒಂದು ಮೈಕ್ರೋಸ್ಕೋಪಿಕ್ ಕಣ್ಣಿಗೆ ಕಾಣುವಂತ ನರಕ್ಕೂ ಗಾಯ ಆಗಿದ್ರೆ ಬೆರಳು ಮೂವ್ ಮಾಡೋದು ಅದು ಮಾಡೋಕೆ ಏನೂ ಆಗಲ್ಲ. ಆದ್ರೆ ಇಲ್ಲಿ ಕಾರ್ಪಸ್ ಬೋನ್ ಇರ್ತಾವಲ್ಲ, 8 ಬೋನ್ಗಳು ನರ ಸಪ್ಲೈ ಇರ್ತದೆ. ಸೊ ಅದರಿಂದ ಈ ಮೂಳೆ ಹೊಡೆದಿದ್ರಿಂದ ಇಲ್ಲಿ ಪ್ರೆಷರ್ ಕ್ರಿಯೇಟ್ ಆಗಿ ರಕ್ತ ಸ್ರವ ಆಗಿ ಮತ್ತೆ ಅದರ ಒತ್ತಡ ಹೆಚ್ಚಾಗಿ ಕೈಯೆಲ್ಲ ದಪ್ಪ ಆಗ್ತದೆ. ಆಮೇಲೆ ಬಾಡಿ ವೇಟ್ನು ಅದ್ರ ಮೇಲೆನೆ ಬೀಳ್ತದೆ. ಅಂದ್ರೆ ಅಷ್ಟು ಪ್ರೆಷರ್ ಅಲ್ಲಿ ಕ್ರಿಯೇಟ್ ಆಗ್ತದೆ. ಇದು ಮೀಡಿಯನ್ ನರ್ವ್ ಮತ್ತೆ ಕಾರ್ಪಸ್ ಬೋನ್. ಅವ್ರೇನು ಎಕ್ಸ್ಪ್ಲೈನ್ ಮಾಡಿದ್ರು, ನಾನು ಸ್ವಲ್ಪ ಫಾಸ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅವ್ರು ಕರೆಕ್ಟ್ ಆಗಿ ಮೆಡಿಕಲ್ ಭಾಷೆಯಲ್ಲಿ ಅವರು ಎಕ್ಸ್ಪ್ಲೈನ್ ಮಾಡ್ಬಿಟ್ಟು ಹೋಗ್ಬಿಟ್ರು. ನಾನು ಕಾಮನ್ ಮ್ಯಾನ್ಸ್ ಲ್ಯಾಂಗ್ವೇಜ್ ಅಲ್ಲಿ ನಾನು ಹೇಳ್ತೀನಿ. ನಾವು ಸಾಮಾನ್ಯವಾಗಿ ಮಾತಾಡೋರ ಭಾಷೆಯಲ್ಲಿ ಮಾತಾಡ್ತೀನಿ. ಒಂದು ನರ ಬರುತ್ತೆ, ಆ ಒಂದು ನರದ್ರಿಂದ 5 ನರವಾಗಿ ಸ್ಪ್ರೆಡ್ ಆಗಿ ಹೋಗಿ ಈ 5 ಬೆರಳನ್ನು ಕೆಲಸ ಮಾಡಿಸುತ್ತೆ. ಈ ಬೆರಳನ್ನು ಕೆಲಸ ಮಾಡಿಸುತ್ತೆ, ಈ ಕೈಗೂ ಅದೇ ಕೆಲಸ ಮಾಡಿಸೋದು. ಈ ನರಕ್ಕೆ ಚಿಕ್ಕದಾಗಿ ಒಂದು ಪಿನ್ನಷ್ಟು ಒಂದು ನೋವಾಯ್ತು, ಇಲ್ಲ ಏಟಾಯ್ತು, ಇಲ್ಲ ಏನೋ ಒಂದು ಗಾಯ ಆಯ್ತು ಅಂದ್ರೆ ಈ ಕೈ ಫುಲ್ಲು ನೋವಾಗತ್ತೆ, ಕೆಲಸ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಆ ಕೈಯಲ್ಲಿ ಈ ಮೂಮೆಂಟ್ಸ್ ಬರಲ್ಲ. ಎಷ್ಟು ಜನ ಕೈ ಇದೆ ತೋರಿಸಿ ನೋಡೋಣ. ಚೆನ್ನಾಗೈತೆ ಕೈ, ದೇವ್ರ ಕೈ ಕೊಟ್ಟವ್ರ ಚೆನ್ನಾಗಿ ಆಡಿ ತೋರಿಸಿ. ಎಲ್ಲ ಬೆರಳು 10 ಬೆರಳು ಆಡಿ ತೋರಿಸಿ. ಎಲ್ಲ ಬೆರಳು ಆಡ್ತದ? ಥ್ಯಾಂಕ್ ಯು. ಯೇಸು ಸ್ವಾಮಿ ಕೈಯಲ್ಲಿದ್ದಂತ ಬೆರಳು ಈ ಮಲೆ ಹೊಡೆದಾದ್ಮೇಲೆ ಏನಾಯ್ತು, ಈ ತರ ನಾವು ಇವಾಗ ಆಡಿಸಿದಲ್ವಾ, ಆ ತರ ಆಡ್ಸಕ್ ಆಗಿಲ್ಲ. ಅದು ಹೊಡೆದ ತಕ್ಷಣ ಏನಾಗತ್ತೆ, ಆ ನರದ ಮೇಲೆ ಒತ್ತಡ ಮಾಡತ್ತೆ. ಅದು ಒತ್ತಡ ಮಾಡಿದಾಗ ಏನಾಗತ್ತೆ, ಕೈ ಹಿಂಗ್ ಚಾಚಿರೋ ಕೈ ಏನಾಗತ್ತೆ, ಹಿಂಗೆ ಕುಂದೋಗತ್ತೆ, ಹಿಂಗೆ ಸ್ರಿಂಕ್ ಆಗತ್ತೆ. ಅದು
ಯೋಚನೆ ಮಾಡ್ರಿ. யோசிச்சு பாருங்க. ಯಾರಾದ್ರೂ ಒಂದು ಹಗ್ಗ ಹಿಡ್ಕೊಂಡು ನೇತಾಡಿದ್ದೀರಾ? ಇಲ್ಲ ಒಂದು ಏನದು ಜಿಮ್ಗೆ ಹೋಗೋರು, ಇಲ್ಲ ಎಕ್ಸರ್ಸೈಸ್ ಪಾರ್ಕ್ಗೆ ಹೋಗೋರು, ಒಂದು ಕಂಬ ಇರುತ್ತೆ, ஒரு கம்பி இருக்கும், ಆ ಕಂಬನ ಹಿಡ್ಕೊಂಡು ನೇತಾಡ್ರಿ. அந்த கம்பி பிடிச்சிட்டு ಎಷ್ಟೊತ್ತು ನೇತಾಡಕ್ಕಾಗತ್ತೆ? எவ்வளவு நேரம் தொங்க முடியும்? ನೇತಾಡೋರು ನಾವು ಹೆಂಗ್ ನೇತಾಡ್ತೀವಿ? ಹಿಂಗೆ ನೇತಾಡೋದು. தொங்குறது நான் எப்படி தொங்குவோம்? இப்படிதான் தொங்குவோம். ಈ ಡೈರೆಕ್ಷನ್ ಈ ತರ ನೇತಾಡೋದಕ್ಕೂ இப்படி நான் தொங்குறதுக்கும் ಈ ತರ ನೇತಾಡೋದಕ್ಕೂ ವ್ಯತ್ಯಾಸ ಇದೆಯಾ? இப்படி தொங்குறதுக்கும் வித்தியாசம் இருக்கு இல்லையா? ವ್ಯತ್ಯಾಸ ಇದೆಯಾ ಇಲ್ವಾ? வித்தியாசம் இருக்கு இல்லையா? ಇಡೀ ಮೈ ಭಾರ, ಫುಲ್ಲು ಈ ಮೈ ಎಷ್ಟು ತೂಕ ಇದೆಯೋ ಆ ಮೈಯಲ್ಲಿ ಅಷ್ಟು ತೂಕನು ಕೈಯಲ್ಲಿ ಹೊಡೆದಿರುವಂತ ಈ 2 ಮಳೆಗಳಲ್ಲಿ ಹೊತ್ಕೊಂಡಿದೆ. ಆ 2 ಮಲೆ ಯೇಸು ಸ್ವಾಮಿಯ ಶರೀರದ ಭಾರವನ್ನು ಹೊತ್ಕೊಂಡಿದೆ. ಚಿಕ್ಕ ವಯಸ್ಸಲ್ಲಿ ಸ್ಕೂಲಲ್ಲಿ ಇದ್ದಾಗ ಏನಾದ್ರು ಗಲಾಟೆ ಮಾಡಿದ್ರೆ ಟೀಚರ್ಗಳು ಬಂದು ಪನಿಷ್ಮೆಂಟ್ ಕೊಡೋರು. ಪನಿಷ್ಮೆಂಟ್ ಏನ್ ಪನಿಷ್ಮೆಂಟ್ ಕೊಡೋರು? ಹಿಂಗ್ ಹಿಡ್ಕೊಂಡು ನಿಂತ್ಕೋ ಅನ್ನೋರು, ಇಲ್ಲ ಹಿಂಗ್ ಹಿಡ್ಕೊಂಡು ನಿಂತ್ಕೋ ಅನ್ನೋರು. ಎಷ್ಟೊಂದು ನಿಂತ್ಕೊಳ್ಳೋದು? ಕೈಯಲ್ಲಿ ಏನು ಇಲ್ಲ, ಒಂದು ಪಿನ್ ಇಲ್ಲ ಕೈಯಲ್ಲಿ. ಮ್ಯಾಕ್ಸಿಮಮ್ ಎಷ್ಟೊತ್ತಿರ್ಬೋದು? 5 ನಿಮಿಷ, 10 ನಿಮಿಷ, ಕಷ್ಟಪಟ್ರೆ 1 ಅವರ್ ಅಂತ ನಿಡ್ಕೊಳ್ಳೋಣ. ಏನು ಇಲ್ಲದೆ 1 ಅವರ್ ನಿಂತ್ಕೊಬೋದು. ಬೇಗ ಬನ್ರಿ ಯಾರಾದ್ರೂ ಒಬ್ರು. ಸುಮ್ಮನೆ ನಿಂತ್ರೆ ಅದು ಒಂಥರ. ಯಾರತ್ತಾದ್ರೂ ತೂಕ ಇರೋದು ಏನಾದ್ರು ಇದ್ರೆ ತಗೊಂಬಂದು ಕೊಡ್ರಿ. ಹ್ಯಾಂಡ್ ಬ್ಯಾಗ್, ಲೇಡೀಸ್ ಹ್ಯಾಂಡ್ ಬ್ಯಾಗ್ ಕೊಡ್ರಿ, ಸ್ವಲ್ಪ ಎಲ್ಲ ತುಂಬಿಸ್ಬಿಟ್ಟು ಕೊಡ್ರಿ. ತೂಕ ಇರೋದು ಸುತ್ತಿ ಕೊಡು. ಇನ್ನೊಂದೇನ ಕೊಡು. ಇನ್ನೊಂದು ಹ್ಯಾಂಡ್ ಬ್ಯಾಗ್ ಏನಾದ್ರು ಕೊಡ್ರಿ. ಕೈ ಚಾಚು. ಇನ್ನೊಂದೇನ ಕೊಡ್ರಿ. ನೀರು ಬಾಟ್ಲಿಗೆ ತುಂಬಿಸ್ಬಿಟ್ಟು ಕೊಡ್ರಿ. ಇವಾಗಲೇ ಮುಕ್ತಾರೆ. ನೋಡ್ರಿ ಅವನ ಮುಖ ನೋಡ್ರಿ, ಅವನ ಮುಖನ ಕ್ಲೀನಾಗಿ ಅಬ್ಸರ್ವ್ ಮಾಡ್ರಿ. ಏನ್ ಮಾಡ್ತಾನೆ? ಪ್ರಾಕ್ಟಿಕಲ್ ಆಗಿ ಮಾಡಿಸ್ತಾ ಇದ್ದೀನಿ, ಗೊತ್ತಾಗ್ಬೇಕಲ್ವಾ? ನಾವು ಏನ ಬಿಡ ಏಸು ಸ್ವಾಮಿ ಏನು 3 ಮಲೆ ಹೊಡೆದು ಸಾಯಿಸಿದ್ರು ಅಷ್ಟೇ ಬಿಡ, ಅಷ್ಟೇ. ಏಸು ಸ್ವಾಮಿ ಸುಮ್ಮನೆ ಬರೀ 3 ಮಲೆ ಹೊಡೆದು ಸತ್ತೋಗಿಲ್ಲ ರೀ. ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ, ನನಗೋಸ್ಕರ ನಿನ್ಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದಾರೆ ನಾವು ನೋಡ್ಬೇಕು. ಯಾರು ಮಾಡಿದ್ದಾರೆ ಮಾಡೋರು? ನನಗೇನು ಯೇಸು ಸ್ವಾಮಿ ನನಗೋಸ್ಕರ ನಿನಗೋಸ್ಕರ ಏನ್ ಮಾಡಿದ್ದಾರೆ? ನಾವು ಸಾಮಾನ್ಯವಾಗಿ ಮನುಷ್ಯನ ಮಾತಾಡುವಾಗ ಒಂದು ಡೈಲಾಗ್ ಹೊಡಿತೀವಿ, ಅಯ್ಯೋ ನನಗೆ ಬರೋ ಕಷ್ಟ ಯಾರಿಗೂ ಬರಬಾರ್ದು. ಅಯ್ಯೋ ಬ್ರದರ್, ನನ್ನ ಕಷ್ಟ ನಿಮ್ಗೆ ಏನ್ ಗೊತ್ತು ಬ್ರದರ್? ಯೇಸು ಸ್ವಾಮಿ ಪಟ್ಟಿರುವಂತ ಕಷ್ಟ, ಅವ್ರ ಒಳಗಾಗಿರುವಂತ ನೋವು, ಅವ್ರ ಒಳಗಾಗಿರುವಂತ ಅದನ್ನ ಪ್ರಪಂಚದ ಯಾವ ಮನುಷ್ಯನೂ ಅನುಭವಿಸಿಲ್ಲ. ಯಾವಾಗೆಲ್ಲ ಯೇಸು ಸ್ವಾಮಿ ಏನೆಲ್ಲ ಮಾಡಿದಾರೋ ಅದನ್ನ ಯೋಚನೆ ಮಾಡಿದ್ರೆ ಮೈಯೆಲ್ಲ ಜುಮ್ಮನತ್ತೆ. ಯೋಚನೆ ಮಾಡಿದ್ರೆ ಉಸಿರು ಕಟ್ಟತ್ತೆ. ಅದು ಯೋಚನೆ ಮಾಡಿದ್ರೆ ಅಳು ಬರತ್ತೆ. ಏನಾಯ್ತು? ಕೈಯೇ ನೋವು, ತಲೆ ನೋವು ಬರ್ತದೆ. ಕೊಡು, ಯಾರ್ದು ಯಾರ್ದು ಬೇಕು ತಗೊಂಡೋಗು. ಅದಿರಲಿ, ಇರಲಿ, ಅಲ್ಲೇ ಇರಲಿ. ಎಷ್ಟೊತ್ತು ಹೇಳಿದ್ರು? ಆರೋಗ್ಯವಾಗಿಲ್ವಾ? ಅವ್ರ ಮೈಯಲ್ಲಿ ರಕ್ತ ಇಲ್ವಾ? ಅವ್ರ ಮೈಯಲ್ಲಿ ಶಕ್ತಿ ಇಲ್ವಾ? ಚೆನ್ನಾಗಿಲ್ವಾ ಅವರು? ಪೈಲ್ವಾನ್ ಅಲ್ವಾ ಅವರು? ಅವ್ರು ಇಷ್ಟಕ್ಕೂ ಕಬ್ಣ ಕೆಲಸನೇ ಮಾಡೋದು. ಎಷ್ಟು ತೂಕ ಕೊಟ್ರೆ ಎತ್ಕೊಂಡು ಹೋಗ್ತಾರೆ, ವಾಡ್ದು ಚಿಂದಿ ಮಾಡ್ಬಿಡ್ತಾರೆ. ಆದ್ರೆ ಈ ತರ ನಿಂತ್ಕೊಬೇಕು ಅಂದ್ರೆ ಇಟ್ಕೊಂಡಾಗ ಎಲ್ಲೆಲ್ಲಿ ನೋವಾಯ್ತು? ನಿಂತ್ಕೋಪ, ನೀನ್ ಕುತ್ಕೊಂಡು ತೋರಿಸ್ತಾ, ನೀನ್ ಭಾರಿ ಉದ್ದ ಇದೆ, ಯಾರು ಗೊತ್ತಾಗತ್ತೆ? ಶೋಲ್ಡರ್ ಅಲ್ಲ, ಇದೈತಲ್ವಾ ಹೆಗ್ಲು, ಈ ಹೆಗ್ಲು ನೋವತ್ತೆ, ತೋಲ್ ನೋವು, ಇಲ್ಲಿರೋ ಈ ನರ ನೋವತ್ತೆ, ಈ ಕೈ ಭಾಗ ನೋವತ್ತೆ, ಬೇರೆ ರಿಸ್ಟ್ ಹಿಂಗ್ ತಿರ್ಗತ್ತಲ್ವಾ? ನೀವು ಈ ಮೂಲೆನೇ ಜರಗ್ಬಿಡ್ತಾವ ಅಂದ್ರೆ ಹಿಂಗ್ ತಿರ್ಗ್ಸಕ್ ಆಗ್ತದ? ಏನ ಮಾಡಕ್ ಆಗತ್ತಾ? ಯೋಚನೆ ಮಾಡಿ ನೋಡಕ್ ಆಗ್ತೈತಾ? ಯೋಚನೆ ಮಾಡ್ರಿ, ಯೋಚನೆ ಮಾಡಿ ನೋಡಕ್ ಆಗಲ್ಲ ಅಂತ ನೀವು ಯೋಚನೆ ಮಾಡ್ಬೇಕು. ಯೋಚನೆ ಮಾಡಿ ಅಂತ ನಾನು ಮಾತಾಡ್ತಾ ಇದ್ದೀನಿ. ಇದು ನೋವ್ತೈತಂತೆ, ರಿಸ್ಟ್ ನೋವ್ತಾ ಇದೆಯಂತೆ, ಈ ಮೂಳೆ ನೋವ್ತಾ ಇದೆ ಅಂತೆ, ಭುಜ ನೋವ್ತೈತೆ. ಹಾ
ಈ ಕಡೆ ಕುತ್ತಿಗೆ, ಆಮೇಲೆ ಫೋರ್ ಆರ್ಮ್ಸ್, ಇಂಗ್ಲೀಷಲ್ಲಿ ಫೋರ್ ಆರ್ಮ್ಸ್ ಅಂತಾರೆ. ಫೋರ್ ಆರ್ಮ್ಸ್ ನೋವ್ತೈತಂತೆ. இந்த ஃபோர் ஆர்ம்ஸ் வலிக்குதாம். ಆಮೇಲೆ ಇದೆಲ್ಲ ನೋವ್ತೈತೆ, ರಿಸ್ಟ್ ಎಲ್ಲ ನೋವ್ತೈತೆ. இங்கதான் வலிக்குதாம். ಆಮೇಲೆ ಇದೆಲ್ಲ ಒಂಥರ ಸೊಂಟ, இடுப்பெல்லாம் பிடிச்ச மாதிரி இருக்குமா. ಮಳೆ ಹೊಡೆದಿರೋದು ಕೈಗೆ ஆணி அடிச்சது கைக்கு ಎಫೆಕ್ಟ್ ಆಗ್ತಾ ಇರೋದು ಇಲ್ಲಿ, எஃபெக்ட் ஆகி ಸೊಂಟಕ್ಕೂ ಎಫೆಕ್ಟ್ ಆಗ್ತಾ ಇದೆ. உடம்பு full ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಯೇಸು ಸ್ವಾಮಿ ಪಟ್ಟಿರುವಂಥ ವೇದನೆ ಅಂತ ಇಂಥ ವೇದನೆ ಅಲ್ಲ. இயேசு சாமி அனுபவிச்ச வேதனை வந்து அவ்வளவு வேதனை இல்ல. ಅವ್ರು ಇನ್ನೂ ಒಂದು 2 ಪಾಯಿಂಟ್ ಹೇಳಬೇಕಾಗಿತ್ತು. அவங்க இன்னும் 2 ಒಂದು ಪಾಯಿಂಟ್ ಇನ್ನೂ ಅಟ್ಲೀಸ್ಟ್ ಒಂದು ಪಾಯಿಂಟ್ ಹೇಳ್ತಾರೆ ಅಂತ ಯೋಚನೆ ಮಾಡಿದ್ರೆ ಇನ್ನು ಹೇಳಿಲ್ಲ. ನಾನು ಹೇಳ್ತೀನಿ ಅದನ್ನ. ஒரு பாயிண்ட் சொல்லுவாங்க நினைச்சா நான் சொல்றேன். ಭಾರನ ಮೈ ಭಾರನ ಹಿಂಗ್ ನೇತಾಡ್ತಾ ಇತ್ತು ಅಂದ್ರೆ உடம்பு வெயிட் எடுத்து தொங்கிட்டு இருந்தது. ಹಿಂದ್ಗಡೆ 2 ಮೂಳೆ ಹಿಂಗಿರತ್ತೆ. 2 ಮೂಳೆ ಇದೆ ಅಲ್ವಾ? 2 ಎಲುಬು ಇರ್ಲಿಲ್ಲ. ಏನ್ ಮೂಳೆ ಅದು? ಸ್ಕ್ಯಾಪುಲರ್. ಇಂಗ್ಲಿಷಲ್ಲಿ ಸ್ಕ್ಯಾಪುಲರ್, ಕನ್ನಡದಲ್ಲಿ ಏನು? ಬೆನ್ಮೂಳೆ. ಎಲುಬುல ಮೂಳೆ ಇருக்கு. ಅದೈತಲ್ಲ ಮೂಳೆ, ಎಲುಬುல ಮೂಳೆ ಅದು ನೋವುತ್ತೆ. ಅದು ரொம்ப வலிக்கும். ಅದು ಮಾತ್ರ ನೋವುತ್ತೆ. ಇದಿದೆಯಲ್ಲ ಮೂಳೆ, ಇದಕ್ಕೇನು ಹೇಳೋದು? ರಿಬ್ಸು. ಪಕ್ಕೆನಾ ಇದು? ಇದೇ ತಾನೆ ಪಕ್ಕೆ. ಈ ಮೂಳೆ ನೋವುತ್ತೆ. இங்க நெஞ்சில வலிக்கும். ರಕ್ತ ಓಡಾಡೋ ಒಂದು ನರಕ್ಕೆ ಎಫೆಕ್ಟ್ ಆಯ್ತು ಅಂದ್ರೆ, ரத்த போற ஒரு நரம்புக்கு எஃபெக்ட் ஆயிடுச்சுனா ಮೈ ಫುಲ್ಲು ನೋವುತ್ತೆ. உடம்பு ஃபுல்லு வலிக்கும். ಮೈ ಫುಲ್ ನೋವುತ್ತೆ. உடம்பு ஃபுல்லு ರಕ್ತ ಕೊಡಕ್ ಹೋಗ್ರಿ, ರಕ್ತ ಕೊಡಕ್ ಹೋಗ್ರಿ. ரத்த கொடுக்க போங்க. ರಕ್ತ ಕೊಡಕ್ ಹೋದಾಗ ಎಲ್ಲಿ ಚುಚ್ತಾರೆ? ரத்த கொடுக்கும்போது எங்க குத்துவாங்க? ಒಂದು ನರು ಚುಚ್ತಾರೆ. ஒரு நரம்புக்கு குத்துவாங்க. ಅಮ್ಮ ಅಂತಾರೆ, ಅಮ್ಮ. ತಡ್ಕೊಳ್ಳೋರು ತಡ್ಕೊಂತಾರೆ. தாங்கிரும் தாங்கிப்பாங்க. ಆದ್ರೆ ஆனா ರಕ್ತ ತೆಗಿಬೇಕು ಅಂದ್ರೆ ரத்த எடுக்கணும்னா ಒಂದು ಬೆಲ್ಟ್ ಹಾಕ್ತಾರೆ, ಒಂದು ಹಗ್ಗ ಕಟ್ತಾರೆ. ஒரு பெல்ட் போடுவாங்க. இல்ல ಕಟ್ಬಿಟ್ಟು ಹಿಂಗ್ ಅಂದಾಗ ಏನಾಗತ್ತೆ? அப்படி பண்ணும்போது என்ன ஆகும்? ಏನಾಗತ್ತೆ? ನರ ಎತ್ತ ಆಚೆ ಬರುತ್ತೆ. நரம்பு வந்து வெளிய ಏನಕ್ಕೆ ಆಚೆ ಬರುತ್ತೆ ಅಂತ ಯಾರಾದ್ರೂ ಹೇಳಿ. எதுக்கு வெளிய வருது ஆச்சுனா சொல்லுங்க. ಎಲ್ಲಿ ಪ್ರೆಷರ್? ಏನಕ್ಕೆ ಪ್ರೆಷರ್? ಯಾವುದಕ್ಕೆ ಪ್ರೆಷರ್? ನರಕ್ಕೆ ಪ್ರೆಷರ್. நரம்பு ಇವಾಗ ಇವ್ರು ಹೊಡೆದಿರೋಂಥ ಈ ಮಳೆ, 2 ಕೈ ಹೊಡೆದಿರೋಂಥ ಮಳೆ, எலும்பு ಅವ್ರಿಗೆ ಯೇಸು ಸ್ವಾಮಿ ಬೆಲ್ಟ್ ಹಾಕುವಂಥ ಅವಶ್ಯಕತೆ ಇಲ್ಲ. ಈ ಹೊಡೆದಿರೋ ಮಳೆನೇ ಬೆಲ್ಟ್ ಹಾಕಿ ಪ್ರೆಷರ್ ಹೊಡೆದ್ರೆ ಹೆಂಗಿರುತ್ತೆ? BP ಮೆಷಿನ್ ಅವ್ರ ಮನೇಲಿದೆ. பிபி மிஷின் வந்து அவங்க வீட்ல இருக்கு. ಆ BP ಮೆಷಿನ್ ಹೆಂಗ್ ಚೆಕ್ ಮಾಡ್ತಾರೆ? ಹಿಂಗೆ ಒಂದು ಬೆಲ್ಟ್ ಹಿಂಗೆ ಹಾಕ್ಬಿಟ್ಟು ಹಿಂಗೆ ಸುತ್ತಬಿಟ್ಟು ಟಿಸ್ಕು ಹೊಡಿತಾರೆ. ಅದು ಹೊಡಿತಾ ಫುಲ್ ನೋವು ಬಂದ್ಬಿಡ್ತದೆ ಕೈ. ரொம்ப வலிக்கும். ಈ ಆರ್ಮ್ಸ್ ಇದೆ ಅಲ್ವಾ, ಈ ಆರ್ಮ್ಸ್ ನೋವು ಬಂದ್ಬಿಡ್ತದೆ. டான்ஸ் இருக்குல அந்த இடத்துல நோவு வலிக்கும். ನಾನು ಅವಾಗ ಯೋಚನೆ ಮಾಡ್ತಾ ಇದ್ದೆ, நான் அப்ப நினைச்சிட்டே இருந்தேன். ಏನಪ್ಪ ಹೊರಬೇರೆ ಟಿಸ್ಕು ಅಂತ ಹೊಡೆದಿದ್ದಕ್ಕೆ ನಮಗೆ ನೋವ್ತಾ ಇದೆ. ನೀನು ಹೆಂಗಪ್ಪ ನೇತಾಡ್ದೆ ಶಿಲುಬೆ ಮೇಲೆ? பெரிய அப்படி அடிச்சுக்கே எங்களுக்கு வலிக்குதுன்னா நீங்க எப்படி சிலுவையில சிந்து? ಯೇಸು ಸ್ವಾಮಿ ಇವ್ರ ತರ ಬಂದು ಬರೀ 5 ನಿಮಿಷ 10 ನಿಮಿಷ ನಿಂತ್ಕೊಂಡು ಹೋಗಿಲ್ಲ ಶಿಲುಬೆ ಮೇಲೆ. இயேசு இவங்கள மாதிரி வந்து வேற 5 நிமிஷம் 10 நிமிஷம் நின்று போகல. ಗಂಟೆಗಟ್ಟಲೆ ಅವರಿದ್ರು. ரொம்ப நேரமா நின்னாங்க. ಎಷ್ಟು ಅವರ್ ಇದ್ರು ಗೊತ್ತಾ ಶಿಲುಬೆ ಮೇಲೆ? ಈ ಒಂದು ಪೊಸಿಷನ್ ಅಲ್ಲಿ ಯೇಸು ಸ್ವಾಮಿ ಶಿಲುಬೆ ಮೇಲೆ 6 ಗಂಟೆ ಕಳೆದಿದ್ದಾರೆ. இந்த பொசிஷன்ல இயேசு சாமி வந்து 6 மணி நேரமா நின்னுட்டு இருந்தாரு. Jesus spent 6 full hours hanging on those 2 nails. 2 ஆணியை வச்சு இயேசு சாமி வந்து 6 ஹவரா வந்து தொங்கிட்டு இருந்தாரு. Hallelujah. 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 ಯೇಸು ಸ್ವಾಮಿನ ಹೊಡೆದಂತ ಶಿಲುಬೆ ಎಷ್ಟುದ್ದಾಯ್ತು? இயேசு சாமி அடிச்ச சிலுவை எவ்வளவு நீட்டா இருந்தது? ಅದು 6.5 ಅಡಿಯಿಂದ 7.5 ಅಡಿ 8 ಅಡಿ, 2ರಿಂದ 2.5 ಮೀಟರ್. ಯೇಸು ಸ್ವಾಮಿನ ಹಾಕಿದಂಥ ಶಿಲುಬೆ ಸುಮಾರು 8ರಿಂದ 8.5 ಅಡಿ ಎತ್ತರ ಇದ್ದಂಥ ಒಂದು ಶಿಲುಬೆ ಆಗಿತ್ತು. இயேசு சாமி அடிச்ச சிலுவை வந்து 8 அடியிலிருந்து நீட்டா இருந்தது. Hallelujah. 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 ಇವಾಗ ಇನ್ನೊಂದು ಎಕ್ಸ್ಪ್ಲನೇಷನ್ ನಾವು ನೋಡಬೇಕು. ಕೈಯಲ್ಲಿ ಏನೇನಾಯ್ತು? கையில என்ன ஆயிடுச்சுன்னு ಮಳೆ ಹೊಡೆದ್ರು. ಬಟ್ ಇನ್ನೂ ನಾನು ಡೀಟೇಲ್ಗೆ ಹೋಗಿಲ್ಲ, ನಿದ್ರೆ ಮಾಡಬೇಡ್ರಿ. நான் இன்னும் டீடைல் போகல தூங்காதுங்க. ಇನ್ನೂ ಬೇರೆ ಏನೇನೋ ಇಲ್ಲ. ಅವ್ರ ಶರೀರದಲ್ಲಿ அவங்க உடம்புல ಒಂದು ಮಳೆ ಹೊಡೆದಾಗ ಏನೇನು ಎಫೆಕ್ಟ್ ಆಯ್ತು? ஒரு ஆணி அடிக்கும்போது என்ன ಚಾವಟಿಯಿಂದ ಹೊಡೆದ್ರು, சாவட்டிಯಿಂದ அடிச்சாங்க. ಅದರಿಂದ ಏನ್ ಎಫೆಕ್ಟ್ ಆಯ್ತು? ಅದರಿಂದ என்ன ಎಫೆಕ್ಟ್ ತಲೆ ಆಯ್ತು? ಮುಳ್ಕಿರೀಟ ಹಾಕಿದ್ರು. தலையில ಮುಳ್ಕಿರೀಟ. ಆ ಮುಳ್ಕಿರೀಟ ಹಾಕಿದ್ರಿಂದ ಶರೀರಕ್ಕೆ ಏನ್ ಎಫೆಕ್ಟ್ ಆಯ್ತು? அது ಮುಳ್ಕಿರೀಟ பொறுத்து உடம்புக்கு என்ன எஃபெக்ட் ஆயிடுச்சு? ಮುಖದಲ್ಲಿರೋ ದಾಡಿನ ಕಿತ್ತಿದ್ರು. மூஞ்சில இருக்க தாடி பிச்சாங்க. ಆ ದಾಡಿ ಕಿತ್ತಿದ್ರಿಂದ ಏನಾಯ್ತು? அது பிச்சிட்டு அப்புறம் என்ன ஆயிடுச்சு? ಮುಖದ ಮೇಲೆ ಕೋಲ್ ತಗೊಂಡು ಲೊಟ್ಟ ತಗೊಂಡು ಹೊಡೆದ್ರು, ಅದರಿಂದ ಏನಾಯ್ತು? மூஞ்சில ಇದೆಲ್ಲ ನಾವು கோல் ನೋಡಬೇಕು. அடிச்சாங்க. என்ன ஆயிடுச்சு? ಮೆಟಾಟಾರ್ಸಲ್ ಬೋನ್ಸ್. ಎಕ್ಸ್ಪ್ಲೇನ್ ಮಾಡಿ ಡಾಕ್ಟರ್. ವಾಟ್ ಇಸ್ ಮೆಟಾಟಾರ್ಸಲ್ ಬೋನ್? ಇದು ಮೆಟಾಟಾರ್ಸಲ್ ಬೋನ್ ಸೇಮ್ ಕೈಗೆ ಹೇಳಿದ್ನಲ್ಲ, ಕೈಗೆ ಯಾವ ಥರ ಜಾಯಿಂಟ್, ರಿಸ್ಟ್ ಜಾಯಿಂಟ್ ಇಂದ ಮತ್ತು ಫಿಂಗರ್ಸ್ ಮಧ್ಯದಲ್ಲಿರೋ ಜಾಯಿಂಟ್, ಇದಕ್ಕೆ ಕಾರ್ಪಸ್ ಬೋನ್ ಅಂತಾರೆ. ಅದೇ ಥರ ಕಾಲಲ್ಲಿ ಆಂಕಲ್ ಜಾಯಿಂಟ್ ಇಂದ ಬೆರಳುವರೆಗೂ ಮೆಟಾಟಾರ್ಸಲ್ ಬೋನ್ಸ್ ಅಂತಾರೆ. ಮೆಟಾಟಾರ್ಸಲ್ ಬೋನ್ಸ್. ಕಾಲ ಆಂಕಲ್ ಇಂದ ಆಂಕಲ್ ಅಂದ್ರೆ
ಇವಾಗ ನಮ್ಮ ಕೈಗೆ ರಿಸ್ಟ್ ಇದೆಯಲ್ವ ಇಲ್ಲಿ, எனக்கு ரிஸ்ட் இருக்கு இல்லையா, ರಿಸ್ಟ್ ಇರೋ ತರ ಕಾಲಲ್ಲಿ ಆಂಕರ್ ಅಂದ್ರೆ ಈ ಮೂಳೆ, அந்த எலும்பு, ಈ ಮೂಳೆ, ಆ ಮೂಳೆನು ಈ ಪಾದನು ಕನೆಕ್ಟ್ ಆಗುವಂತ ಬೆರಳುವರೆಗೆ ಕನೆಕ್ಟ್ ಆಗುವಂತ ಮೂಳೆ ಅದು ಮೆಟಾಟಾರ್ಸಲ್ ಬೋನ್. ಎಲ್ಲಿದೆ ಅಂತ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ಬೇಕಲ್ಲ, ಅದಕ್ಕೆ ಅವ್ರನ್ನ ಡಾಕ್ಟರ್ನ ಕರೆಕ್ಟಾಗಿ ಅವ್ರು ಸ್ಪೆಸಿಫಿಕ್ ಬಂದು ಎಕ್ಸ್ಪ್ಲೇನ್ ಮಾಡ್ತಾರೆ ಅಂತ ಕರೆದೆ. டாக்டர் கரெக்ட்டா எக்ஸ்பிளைன் பண்ணாங்க கூப்பிட்டேன். ಹಾಲೆಲೂಯಾ. ஹalleluya. ಕೈಯಲ್ಲಿ ಹಿಂಗ್ ಹೊಡೆದಿದ್ದಾರೆ, கையில எப்படி அடிச்சிருக்காங்க, ಕಾಲಲ್ಲಿ ಈ ಮೆಟಾಟಾರ್ಸಲ್ ಬೋನ್ மெட்டடார்சல் போன், ಆ ಮೂಳೆಗೆ ಮಧ್ಯದಲ್ಲೇ ಹೊಡೆದಿರೋದು. ಒಂದು ಕಾಲ್ಗಲ್ಲ, ಎರಡು ಕಾಲ್ಗೂ ಸೇರಿ ಒಂದ್ರ ಮೇಲೆ ಒಂದು ಇಟ್ಟು ಮಳೆ ನೋಡಿತಾರೆ. அந்த எலும்புக்கு நடுவுல தான் அடிச்சாங்க, ஒரு மேல ஒன்னு வச்சு அடிச்சாங்க. ಇವಾಗ ಎರಡು ಕಾಲು ಚುಚ್ಚಿ ಎರಡು ಕಾಲನ್ನ ದಾಟಿ ಅದನ್ನ ತಗೊಂಡೋಗಿ ಒಂದು ಅಳಿಗೆ ಮೇಲೆ ಹೊಡಿಬೇಕು. ಆ ಅಳಿಗೆ ಬಂದು ಎಲ್ಲಿ ಫಿಕ್ಸ್ ಆಗಿದೆ, ಶಿಲುಬೆ ಮೇಲೆ ಫಿಕ್ಸ್ ಆಗಿದೆ. ரெண்டு கால் தாண்டி வந்து அந்த கட்டை மேல அடிக்க, அந்த கட்டை எங்க இருக்குன்னா ಶಿಲುಬೆ மேல இருக்கு. ಹಾಲೆಲೂಯಾ, ಹಾಲೆಲೂಯಾ. ஹalleluya. ಹೈಪರ್ಥರ್ಮಿಯಾ ಅಂತ ಹೇಳಿ ಡಾಕ್ಟರ್ ಎಕ್ಸ್ಪ್ಲೇನ್ ಮಾಡಕ್ ಮುಂಚೆ அங்க சொல்றதுக்கு முன்னாடி ಕೈಯಲ್ಲಿ ಹೊಡೆದ್ಬಿಟ್ಟಿದ್ದಾರೆ, கையில அடிச்சிட்டாங்க. ಈ ಕೈಗೆ ಹೊಡೆದ್ಬಿಟ್ಟಾರೆ. ಅದು ಸುಮ್ಮನೆ ಹೊಡೆದಿಲ್ಲ, ಅವರು அவங்க சும்மா அடிக்கல, ಸುಮ್ಮನೆ ಹಿಂಗ್ ಹೊಡೆದಿಲ್ಲ. அவங்க சும்மா இப்படி ಇವ್ರು அடிக்கல. ಹಿಡ್ಕೊಂಡ್ರು, ಹಿಂಗ್ ಹಿಡ್ಕೊಂಡ್ರು, ಹಿಂಗ್ ಹಿಡ್ಕೊಂಡ್ರು, ಹಿಂಗ್ ಹಿಡ್ಕೊಂಡ್ರು, ಹಿಂಗೆಲ್ಲ ಮಾಡಿದ್ರು. ಹಂಗೆಲ್ಲ ಯೇಸು ಸ್ವಾಮಿಗೆ ಹಂಗ್ ಹೊಡೆದಿಲ್ಲ, இயேசு சாமிக்கு அப்படியே அடிக்கல, ಹೊಡೆದ್ರು. ಫುಲ್ ಕೈ ಚಾಚಿ ಹೊಡೆದ್ರು, ரொம்ப கை நீட்டி அடிச்சாங்க, ಕೈನ ಎಳ್ದು ಹೊಡೆದ್ರು. கை ಇಸ್ತು ಅಡಿச்சாங்க. ಹಗ್ಗ ಹಾಕಿ ಎರಡು ಕಡೆ ಎರಡು ಹಗ್ಗ ಹಾಕಿ ಎಳ್ದು, ಎಷ್ಟು ಎಳಿಯಕ್ಕಾಗತ್ತೋ ಅಷ್ಟು ಎಳ್ದು ಎರಡು ಕೈ ಎರಡು ಮಲೆ ಹೊಡೆದ್ರು. ಹಂಗಂದ್ರೆ ಏನು, ಕೈ ಬಂದು ಹಿಂಗೆ ಎಳಿಯಕ್ ಆಗಲ್ಲ, ಈ ಪೊಸಿಷನ್ ಅಲ್ಲೇ ಇರ್ಬೇಕು. ನೀ ಹಿಂಗೆ ಎಳಿದ್ರೆ ಏನಾಗತ್ತೆ, ಏನಾಗತ್ತೆ, ನೋವಾಗತ್ತೆ, கை வந்து ಪ್ರಾಣ ಹೋಗತ್ತೆ, ಪ್ರಾಣ ಹೋಗತ್ತೆ. உயிர் போகும், ಕಾಲು ಸೇರಿಸಿ ಹೊಡೆದಿದ್ದಾರೆ. கால் சேர்த்து ಇವಾಗ அடிச்சாங்க. ಇದರ ಪರಿಣಾಮ ಏನಾಗತ್ತೆ, ಇದರ ಪರಿಣಾಮ ಇದರಿಂದ ಏನಾಗತ್ತೆ, ಎರಡು ಕೈಯಲ್ಲಿ ಎರಡು ಕಾಲಲ್ಲಿ ಮಳೆ ಹೊಡೆದಿರೋ ಪರಿಣಾಮ ಏನಾಗತ್ತೆ, ಅದರಿಂದ ಏನಾಗತ್ತೆ, ரெண்டு கால்ல ரெண்டு கையில ஆனேஸ்னால என்ன ஆகும், ಒಂದು ಪಾಯಿಂಟ್ ನಾವು ಇವಾಗ ನೋಡಕ್ಕೆ ಕೇಳ್ತಾ ಇದೀವಿ. ಹೈಪರ್ಥರ್ಮಿಯಾ, ಹೈಪರ್ಥರ್ಮಿಯಾ, ಹೈಪರ್ಥರ್ಮಿಯಾ. ಹೈಪರ್ಥರ್ಮಿಯಾ ಅಂದ್ರೆ ಏನು ಅಂತ ಡಾಕ್ಟರ್ ಇವಾಗ ಎಕ್ಸ್ಪ್ಲೈನ್ ಮಾಡ್ತಾರೆ. ಕಿವಿ ಕೊಟ್ಟು ಕ್ಲೀನಾಗಿ ಗಮನಿಸ್ರಿ, ಕೇಳ್ರಿ. ಹೈಪರ್ಥರ್ಮಿಯಾ ಅಂದ್ರೆ ಹೊರಗಡೆ ಇರೋ ವಾತಾವರಣಕ್ಕಿಂತ ಬಾಡಿ ಇರೋ ಟೆಂಪರೇಚರು ಹೆಚ್ಚಾಗಿರ್ತದೆ. ಹೊರಗಡೆ ಇರುವಂತ ವಾತಾವರಣದಲ್ಲಿರುವಂತ ಬಿಸಿಗಿಂತ ಮೈಯಲ್ಲಿರುವಂತ ಬಿಸಿ ಜಾಸ್ತಿ ಇರುತ್ತೆ, ಹೆಚ್ಚಾಗತ್ತೆ. ಅದೇನಕ್ಕೆ ಹೆಚ್ಚಾಗ್ತದೆ ಅಂದ್ರೆ ಈ ತರ ಪರಿಸ್ಥಿತಿಯಲ್ಲಿ ಯಾಕೆ ಜಾಸ್ತಿ ಆಗುತ್ತೆ ಅಂದ್ರೆ, ಜನರಲ್ಲಿ ನಾವು ಚಳಿಗಾಲದಲ್ಲಿ ಮೈ ಬೆಚ್ಚಗಿರ್ತದೆ, ಹೊರಗಡೆ ವಾತಾವರಣ ಚಳಿ ಇರ್ತದೆ. ಬೇಸಿಗೆ ಕಾಲದಲ್ಲಿ ಮೈ ತಣ್ಣಗಿರ್ತದೆ, ಹೊರಗಡೆ ಜಾಸ್ತಿ ಬಿಸಿ ಇರ್ತದೆ. ಸೊ ಇದು ಬಾಡಿ ಅಡ್ಜಸ್ಟ್ಮೆಂಟ್ ಆಗ್ತಾ ಇರ್ತದೆ ನೇಚರ್ಗೆ. ಸೊ ಇಲ್ಲಿ ಅಲ್ಲಿ ಬ್ಲಡ್ ಎಲ್ಲ ಪೂರ್ತಿ ಲಾಸ್ ಆಗಿತ್ತು, ರಕ್ತ ಎಲ್ಲ ಹೋಗ್ಬಿಟ್ಟು ಮೈಯಲ್ಲಿರೋ ರಕ್ತ ಎಲ್ಲ ಹೋಗ್ಬಿಟ್ಟಿದೆ. ரத்தம் எல்லாம் போயிடுச்சு. ಹೊಡೆದಿರೋ ಚಾವ್ಟೇಟಿಂದ, ಹಾಕಿರೋ ಮುಳ್ಕಿರೀಟದಿಂದ, ಕೈಯಲ್ಲಿ ಮಳೆ ಹೊಡೆದಿರೋದ್ರಿಂದ, ಕಾಲಲ್ಲಿ ಮಳೆ ಹೊಡೆದಿರೋದ್ರಿಂದ ಮೈಯಲ್ಲಿ ಎಷ್ಟು ರಕ್ತ ಹೋಗ್ಬೇಕೋ ಇರೋ ರಕ್ತ ಎಲ್ಲ ಹೋಗ್ಬಿಟ್ಟಿದೆ. உடம்புல இருக்கிற எல்லா ரத்தமும் வெளியே ಅದನ್ನ போயிடுச்சு. ಕಾಂಪನ್ಸೇಟ್ ಮಾಡೋದಕ್ಕೆ ಬಾಡಿಯಲ್ಲಿ ಮೆಟಾಬಾಲಿಸಮ್ ಜಾಸ್ತಿ ಆಗಿ ಆ ರಕ್ತ ಕಡಿಮೆ ಆಗಿರೋದ್ರಿಂದ, ರಕ್ತದ ಅಂಶ ಕಡಿಮೆ ಆಗಿರೋದ್ರಿಂದ ಬಾಡಿ ಮೆಟಾಬಾಲಿಸಮ್ ಜಾಸ್ತಿ ಆಗ್ಬಿಟ್ಟು ಅದಕ್ಕೆ ಒಳಗಡೆ ಶೆಕೆ ಜಾಸ್ತಿ ಆಗ್ತದೆ. ಆ ಕಳೆದೋಗಿರುವಂತ ಕಡಿಮೆ ಆಗಿರೋ ರಕ್ತನ ಹೆಚ್ಚುಪಡಿಸ್ಬೇಕು. ಇವಾಗ அந்த தொலைஞ்சு போன ரத்தம் வந்து அதிகப்படுத்தணும். ಮೆಟಬಾಲಿಕ್ ಜಾಸ್ತಿ ಆಗಿ ಪುಷ್ ಮಾಡಬೇಕು, ಅದನ್ನ ಪುಷ್ ಮಾಡ್ಬೇಕು. ಇವಾಗ ರಕ್ತ ಇಲ್ಲ ಅಂತಂದ್ರೆ ಹೃದಯ ಹೆಂಗ್ ಪಂಪ್ ಮಾಡತ್ತೆ, ரத்தம் இல்லனா ಎದೆ ಹೊಡಿಬೇಕು ಅಂದ್ರೆ ಎದೆಗೆ ಏನ್ ಬೇಕು, ಏನ್ ಹೋದ್ರೆ ರಕ್ತ ಹೊಡಿಯತ್ತೆ. இது போன ரத்தம், ರಕ್ತನೇ ಇಲ್ಲ ಅಂದ್ರೆ ಹೆಂಗ್ ಹೊಡಿತದೆ ಹೃದಯ, ரத்தமே இல்லனா அது எப்படி அடிக்கும். ಟೆಂಪರೇಚರ್ ಜಾಸ್ತಿ ಆಗಿ ಬೇರೆ ಕಡೆ ಎಲ್ಲ ರಕ್ತ ಹೃದಯಕ್ಕೆ ಬರ್ತದೆ. ಅದರಿಂದ ಬಿಸಿ ಆಗಿಬಿಟ್ಟು ಒಂಥರ ಜ್ವರ ಇರ್ತದೆ, ಜ್ವರ ಆಗುತ್ತೆ. ಸಾಮಾನ್ಯವಾಗಿ ರಕ್ತ ಹರಿಯತ್ತೆ ಹೃದಯಕ್ಕೆ, ಸಾಮಾನ್ಯ ರಕ್ತ ಒಂದು ಹೋகும். ಆದ್ರೆ ಈ ತರ ಸಂದರ್ಭದಲ್ಲಿ ಏನಾಗತ್ತೆ, இந்த மாதிரி நேரத்துல என்ன ஆகும், ಹೃದಯ ಆದದ್ದು இதயமானது ಎಕ್ಸ್ಟ್ರಾ ಕೆಲಸ ಮಾಡಿ ರಕ್ತನ ಎಳ್ಕೊಂಡ್ ಬರ್ಬೇಕು. ಅದಕ್ಕೆ ಟೆಂಪರೇಚರ್ ಜಾಸ್ತಿ. ಹಂಗೆ ಕೆಲಸ ಮಾಡಿದಾಗ ಏನಾಗತ್ತೆ, ಈ ಮೈಯಲ್ಲಿರುವಂತ ಉಷ್ಣಾಂಶ ಟೆಂಪರೇಚರ್ ಬಂದು ಜಾಸ್ತಿ ಆಗತ್ತೆ. உடம்புல இருக்க டெம்பரேச்சர் வந்து அதிகமாகும். ಇವಾಗ ನಾನೊಂದು ಪ್ರಶ್ನೆ ಕೇಳ್ತೀನಿ, இப்ப நான் ஒரு क्वेश्चन கேக்குறேன். ಮೈಯಲ್ಲಿರುವ ಉಷ್ಣಾಂಶ ಜಾಸ್ತಿ ಆದಾಗ ಚಳಿ ಆಗತ್ತಾ, உடம்புல இருக்க டெம்பரேச்சர் அதிகமாகும்போது குளிருமா, ಏನಾಗತ್ತೆ, என்ன ஆகும், ಸೆಕೆ ಆಗತ್ತೆ. வேர்க்கும். ಇಲ್ಲಿ ಯಾರಿಗಾದ್ರೂ ಗಾಯ ಆಗೈತಾ, இது ஏற்கனவே புண்ணா இருக்கா, ಗಾಯ ಆಗಿದ್ದಾಗ ಸೆಕೆ ಆದಾಗ ಸೆಕೆ ನೀರನ್ನ ಒರೆಸಿದ್ದೀರಾ? புண்ணாயிட்ட அப்புறம் அந்த வேர் வருது. ಯೇಸು ಸ್ವಾಮಿಯ ಗಾಯ
ಯೇಸು ಸ್ವಾಮಿಯ ಗಾಯ இயேசு சாமியோட வந்து ತಲೆಯಿಂದ ಕಾಲವರೆಗೂ ಆಗಿರೋ ಗಾಯ, தலையிலிருந்து கால் வரைக்கும் ஆயிருக்கிற காயம் ಒಂದೊಂದು ಇಂಚಿಂಚಾಗಿ ಆಗಿರೋ ಗಾಯ, ஒரு இன்ச்சில் ஆயிருக்கிற காயம் வந்து ಹಸಿಯಾಗಿರುವಂತ ಗಾಯ ಅದು. பச்சையா இருக்கு இன்னும். ನನಗೆ ಗೊತ್ತಿಲ್ಲ, ಆ ಚಿತ್ರ ನೋಡಿದೆ, ಇಸ್ರೇಲ್ಗೆ ಹೋಗದ ಚಿತ್ರ ನೋಡಿದೆ, ಅದಕ್ಕೆ ತಗೊಂಬಂದೆ. எனக்கு தெரியல, அங்க போய் நாங்க இஸ்ரேல் ಅದು ಯೇಸು ಸ್ವಾಮಿ ಮುಖ ಹಂಗಿತ್ತ ಏನೋ ಗೊತ್ತಿಲ್ಲ ನನಗೆ. இயேசு சாமி மூஞ்சி அப்படி இருந்தது. ಆ ಚಿತ್ರದಲ್ಲಿ ನೋಡ್ರಿ ಹೆಂಗಿದೆ, ರಕ್ತ ಹರಿತಾರ ಮುಖಾನೇ ಅದು. அந்த பிக்சரை பார்க்கும்போது ரத்தம் ஒழுகி இருக்கணும். ಸರಿ, ಅದಿರ್ಲಿ. அது இருக்கட்டும். ಆತರ அந்த மாதிரி ರಕ್ತ ಹರಿತಾ ಇರುವಂತ ಈ ಶರೀರದ ಮೇಲೆ, ರಕ್ತ ಹರಿತಾ ಇರುವಂತ ಈ ಮೈ ಮೇಲೆ ரத்தம் ஒழுகி இருக்க இந்த உடம்பு மேல ಸೆಕೆ ಬಂತು ಅಂದಾಗ ಹೆಂಗಿರತ್ತೆ? வேர்க்க வந்துச்சுன்னா எப்படி இருக்கும்? ಹೆಂಗಿರತ್ತೆ? எப்படி இருக்கும்? ಏನ್ ಬರುತ್ತೆ? என்ன ஆகும்? ತಂಪಾಗಿರತ್ತೆ. ಐಸಲ್ಲಿ ಕುತ್ಕೊಂಡಂಗೆ, ಫ್ರಿಡ್ಜಲ್ಲಿ ಕುತ್ಕೊಂಡಂಗಿರತ್ತೆ. ஐஸ்ல உட்கார்ந்திருக்கிற மாதிரி. ಪಕ್ಕದಲ್ಲಿ ಇರೋರು ಕೇಳಿ, ಐಸಲ್ಲಿ ಕುತ್ಕೊಂಡಂಗೆ ಇರ್ತದಾ ಅಂತ ಕೇಳಿ. பக்கத்துல உட்கார்ந்து ஐஸ்ல உட்கார்ந்திருக்கிற மாதிரி. ಹೆಂಗಿರತ್ತೆ? எப்படி இருக்கும்? ಅರ್ಥ ಆಗ್ತೈತಾ? புரியுதா? ಇದೆಲ್ಲ ಆದಾಗ ಏನಾಗುತ್ತೆ? ಓಡಿಮಾ, ಎಡಿಮಾ, ಓಡಿಮಾನೋ ಎಡಿಮಾನೋ ಏನೋ ಒಡಿಮಾ. ಕೇಳಿ, ಅವ್ರು ಎಕ್ಸ್ಪ್ಲೈನ್ ಮಾಡೋ ಒಂದೊಂದು ಪದಾನ ಸ್ಪಷ್ಟವಾಗಿ ಕೇಳಿ. ಎಡಿಮಾ ಅಂದ್ರೆ ಮತ್ತೊಂಥರ ಹೊಸ ರಿಯಾಕ್ಷನ್. ಏನಂದ್ರೆ ಬಾಡಿಯಲ್ಲಿ ರಕ್ತಸ್ರಾವ ಜಾಸ್ತಿ ಆದಾಗ ಈ ಕೊನೆ ಭಾಗದಲ್ಲೆಲ್ಲ ರಕ್ತ ಜಾಸ್ತಿ ಇರ್ತದೆ, ಕೈಗೆ, ಕಾಲಿಗೆ, ಮತ್ತೆ ಕರಿಕರಿಯಲ್ಲಿ. ಆ ಥರ ಇರುವಾಗ ಅದು ವಾಪಸ್ ಬರೋದಿಲ್ಲ ಬಾಡಿಗೆ, ಹಾರ್ಟ್ಗೆ. ಅಲ್ಲಲ್ಲೇ ಸ್ವೆಲ್ಲಿಂಗ್ ಆಗ್ತದೆ, ಅಲ್ಲೆಲ್ಲ ಏನಾಗ್ತದೆ, ಊತ ಬರ್ತದೆ. ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಊತ ಬರ್ತದೆ. ಅಲ್ಲಿ ಎಲ್ಲೆಲ್ಲ ಆಗ್ತದೆ, ಕಾಲು ತುಂಬ ಹೊತ್ತಿಗಿಂತ ನಮ್ಮ ಕಾಲಿಗೆ ಸ್ವೆಲ್ಲಿಂಗ್ ಬರ್ತದಲ್ಲ, ಊತ ಬರ್ತಲ್ಲ, ಆ ಥರ ಅಲ್ಲಲ್ಲಿ ಯಾವ್ಯಾವ ಭಾಗದಲ್ಲಿ ಕಾನ್ಫಿಡೆಂಟ್ ಆಗಿ ನಿಂತಿರ್ತಾರೆ ಆ ಭಾಗದಲ್ಲಿ ಭಾಳ ನಿಂತಿದ್ದಾಗ ಅಥವಾ ಅಲ್ಲಿ ಕೈ ಈ ಥರ ಸ್ಟ್ರೆಚ್ ಮಾಡಿದಾಗ ಈ ಭಾಗದಲ್ಲಿ ಸ್ವೆಲ್ಲಿಂಗ್ ಆಗ್ತದೆ, ಕಾಲಲ್ಲಿ ಸ್ವೆಲ್ಲಿಂಗ್ ಆಗ್ತದೆ, ಮೈಯಲ್ಲಿ ಸ್ವೆಲ್ಲಿಂಗ್ ಆಗ್ತದೆ. ಡಿಪೆಂಡೆಂಟ್ ಭಾಗದಲ್ಲೆಲ್ಲ ನೀರಿನ ಅಂಶ, ರಕ್ತದ ಅಂಶ ಇರಲ್ಲ, ನೀರಿನ ಅಂಶ ಜಾಸ್ತಿ ಆಗಿ ಅದಕ್ಕೆ ಇಡೇಮ ಅಂತ. ಅರ್ಥ ಆಯ್ತಾ? புரியுதா? ಇಡೇಮ ಅಂದರೆ ಕಲೆಕ್ಷನ್ ಆಫ್ ವಾಟರ್, ಅಂದ್ರೆ ಚರ್ಮದ ಕೆಳಗಡೆ ರಕ್ತ ಕಲೆಕ್ಟ್ ಆಗ್ಬೇಕಾಗಿರೋ ಕಡೆ ನೀರು ಕಲೆಕ್ಟ್ ಆಗತ್ತಾ? ಅರ್ಥ ಆಗ್ತೈತಾ? ರಕ್ತ ಹೆಪ್ಪುಗಟ್ಟಿ ಅದರಲ್ಲಿರೋ ನೀರಿನ ಅಂಶ ಚರ್ಮದ ಮೇಲೆ ಬರ್ತದೆ, ಸ್ವೆಲ್ಲಿಂಗ್ ಆಗ್ತದೆ, ಊತ ಅಂತೀವಿ ನಾವು ಕನ್ನಡದಲ್ಲಿ. ಈ ಊತ ಎಲ್ಲೆಲ್ಲಿ ಬರ್ತಂದ್ರೆ ಎಲ್ಲೆಲ್ಲಿ ರಕ್ತ ಸ್ಟಕ್ ಆಗಿದೆಲ್ಲ, ಒಳ ತಿರ್ತದಲ್ಲ, ಆ ಜಾಗದಲ್ಲಿ ಸ್ವೆಲ್ಲಿಂಗ್ ಬರ್ತದೆ, ಅಂದ್ರೆ ಊತ ಬರ್ತದೆ. ಒಂದ್ ಕಡೆ ರಕ್ತ ಎಲ್ಲ ಆಚೆ ಹೋಗ್ಬಿಟ್ಟೈತೆ, ஒரு இடத்துல ரத்தம் எல்லாம் வெளியே ಇನ್ನೊಂದ್ ಕಡೆ ಬೆವರ್ತಾ ಇದೆ. ಯಾಕಂದ್ರೆ ಮೈಯಲ್ಲಿ ರಕ್ತ ಇಲ್ಲ, உடம்புல ரத்தம் இல்ல. ಟೆಂಪರೇಚರ್, ಮೈಯಲ್ಲಿರೋ ಉಷ್ಣಾಂಶ ಜಾಸ್ತಿ ಆದಾಗ ಏನಾಗುತ್ತೆ? ಆ ಸೆಕೆ ಜಾಸ್ತಿ ಆಗುತ್ತೆ. ಸೆಕೆ ಆದಾಗ ಮೈಯೆಲ್ಲ ಉರಿಯುತ್ತೆ, ಯಾಕಂದ್ರೆ ಮೈಯೆಲ್ಲ ಗಾಯ. உடம்புல வந்து டெம்பரேச்சர் அதிகமாச்சு, அப்படி டெம்பரேச்சರ್ அதிகமாச்சுன்னா உடம்பு வந்து எரியும். ಎಲ್ಲೆಲ್ಲಿ ಗಾಯ ಆಗಿರ್ತದ ಅಲ್ಲಿ ರಕ್ತ ಚೆಲ್ಬಿಡ್ತದೆ, ಚರ್ಮದ ಕೆಳಗಡೆ. ಚರ್ಮದ ಕೆಳಗಡೆ ಅಲ್ಲಿ ರಕ್ತ ಚೆಲ್ಬಿಡುತ್ತೆ. ಆ ರಕ್ತದ ಚೆಲ್ದಾಗ ರಕ್ತದಲ್ಲಿರೋ ನೀರಿನ ಅಂಶ ಹೊರಗೆ ಬಂದು ಚರ್ಮದ ಕೆಳಗಡೆ ಕುತ್ಕೊಂಡು ಅದು ಊತ ಅಂತ, ಬಾವು ಅಂತ ಆ ತರ ಕಲೆಕ್ಟ್ ಆಗುತ್ತೆ. ಬಾವು ಊತ ಆಗ್ಬಿಡುತ್ತೆ, ಅದು ಆ ಜಾಗದಲ್ಲಿ ಊದ್ಕೊಳತ್ತೆ. அந்த இடத்துல வந்து வீங்கிடும். ಅದ್ರ ಮೇಲೆ ಇನ್ನೊಂದು ಏನಾಗತ್ತೆ? ಸೆಕೆ ಆದಾಗ ಏನಾಗತ್ತೆ? வேக என்ன ஆகும்? ತುಂಬಾ ಬೆವರ್ದಾಗ ಏನ್ ಅನ್ಸತ್ತೆ ನಿಮ್ಗೆ? ரொம்ப வேகமா இருந்துச்சுன்னா என்ன ஆகும்? ಏನ್ ಬೇಕು ಅನ್ಸತ್ತೆ ಆ ಸಮಯದಲ್ಲಿ? ಗಾಳಿ ಬೇಕು, ಒಂದು ಕರೆಕ್ಟ್. காத்து வேணும். ಆಮೇಲೆ ನೀರ್ ಅರಿಕೆ ಆಗತ್ತೆ. தண்ணி தாக எடுக்கும். ಯೇಸು ಸ್ವಾಮಿಗೆ ಒಂದ್ ಕಡೆ ರಕ್ತ ಹೋಗ್ಬಿಡೈತೆ, ಒಂದ್ ಕಡೆ ಸೆಕೆ ಸುರಿತೈತೆ, ಮೈಯೆಲ್ಲ ಉರಿತೈತೆ, ಇನ್ನೊಂದ್ ಕಡೆ ದಾಹ ಆಗ್ತೈತೆ, ಇನ್ನೊಂದ್ ಕಡೆ ಅಲ್ಲಲ್ಲಿ ಮೈಯೆಲ್ಲ ಊತ ಆಗ್ತೈತೆ. இயேசு சாமிக்கு ஒரு இடத்துல ரத்தம் போயிட்டு இருக்கு, உடம்பு வந்து எரியுது. ಯೋಚನೆ ಮಾಡ್ರಿ. யோசிச்சு பாருங்க. ನಾವು ಅದನ್ನ ಫಿಲಿಂ ಮಾಡಿ ತೋರ್ಸಕ್ ಬರಲ್ಲ. அது வந்து ஃபிலிம் பண்ணிட்டு காட்ட முடியாது. ಏನೇ ಇವತ್ತು ಏನೇ ಟೆಕ್ನಾಲಜಿ ಬಂದಿದ್ರು ಯೇಸು ಸ್ವಾಮಿ ಪಟ್ಟಿರುವಂತ ಕಷ್ಟನ ನಾವು ಚಿತ್ರ ಮಾಡಿ ತೋರ್ಸಕ್ ಬರಲ್ಲ. ನಾವು ಅದನ್ನ ಧ್ಯಾನ ಮಾಡಿನೇ ಅರ್ಥ ಮಾಡ್ಕೊಬೇಕು. எந்த டெக்னாலஜி வந்தாலும் இயேசு சாமி பட்ட கஷ்டத்தை வந்து நம்ம பிக்சர் போட்டு பார்க்க முடியாது. ಇದೆಲ್ಲ ಆಗಿರೋದ್ರಿಂದ இதெல்லாம் ஆயிட்ட அப்புறம் ಇದೆಲ್ಲ ಆಗಿರೋದ್ರಿಂದ ಬ್ಲಡ್ ಪ್ರೆಷರ್ ಒಂದು ಡ್ರಾಪ್ ಆಗತ್ತೆ. ಬ್ಲಡ್ ಪ್ರೆಷರ್ வந்து ಡ್ರಾಪ್ ಆಯ್ತು. ರಕ್ತದ ಒತ್ತಡ ಕಡಿಮೆ ಯಾಕಂತಂದ್ರೆ ಒಂದು ರಕ್ತಸ್ರಾವ ಆಗಿರ್ತದೆ, ಕಂಟಿನ್ಯೂಸ್ ಆಗಿ ರಕ್ತ ಹೋಗ್ತಾನೆ ಇದ್ದಾಗ ಏನಾಗತ್ತೆ? ಬ್ಲಡ್ ಪ್ರೆಷರ್ ಬಂದು ಕಡಿಮೆ ಆಗ್ಬಿಡುತ್ತೆ, ರಕ್ತದ ಒತ್ತಡ ಬಂದು ಕಡಿಮೆ ಆಗ್ಬಿಡುತ್ತೆ. ಅಲ್ಲೆಲ್ಲ ಸ್ವೆಲ್ಲಿಂಗ್ ಆಗಿ ಬಾವು ಬಂದು ಆ ರಕ್ತ ಅಲ್ಲಿ ಹೆಪ್ಪುಗಟ್ಟಾಗಿರ್ತದೆ, ಹಾಗಾಗಿ ರಕ್ತ ರಿಟರ್ನ್ ಬರಲ್ಲ. ಅವತ್ತು ಬ್ಲಡ್ ಪ್ರೆಷರ್ ಕಡಿಮೆ. ರಕ್ತ ರಿಟರ್ನ್ ಬಂದ್ರೆ ಹಾರ್ಟ್ಗೆ ಬಂದ್ರೇನೆ ಅದು ಬಂದು ಪಂಪ್ ಮಾಡಕ್ಕೆ ಶಕ್ತಿ, ಪ್ರೆಷರ್ ಇರ್ತದೆ. ರಕ್ತನೇ ಹೋಗಿಲ್ಲ ಅದ್ರೆ ಹೆಂಗ್ ಬ್ಲಡ್ ಪ್ರೆಷರ್ ಇರ್ತದೆ? BP ಹೆಂಗಿರುತ್ತೆ? ಇದೆಲ್ಲ ಆದಾಗ ಮೈಯಲ್ಲಿರೋ ನೀರು, ಮೈಯಲ್ಲಿರೋ ರಕ್ತ, ಮೈಯಲ್ಲಿರೋ ಉಪ್ಪು
ಎಲ್ಲ ಆಚೆ ಹೋಗ್ಬಿಟ್ರೆ ಏನಾಗತ್ತೆ? உடம்புல இருக்கிற ரத்தம் தண்ணி உப்பு எல்லாம் வெளியே என்ன ஆகும்? ಕಂಜೆಸ್ಟಿವ್ ಹಾರ್ಟ್ ಫೇಲಿಯರ್, ಡಿಕಂಪನ್ಸೇಟಿಯಾ ಕಾರ್ಡಿಸ್. ಕಂಜೆಸ್ಟಿವ್ ಹಾರ್ಟ್ ಫೇಲಿಯರ್ ಅಂದ್ರೆ ಇದೆಲ್ಲ ಆಯ್ತು ಅಂದಾಗ ಏನಾಗತ್ತೆ? ಕಂಜೆಸ್ಟಿವ್ ಹಾರ್ಟ್ ಫೇಲಿಯರ್ ಆಗತ್ತೆ. ಅದೇನು ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ ಕೇಳಿ. ಕಂಜೆಸ್ಟಿವ್ ಹಾರ್ಟ್ ಫೇಲಿಯರ್ ಅಂದ್ರೆ ರಕ್ತದ ಒತ್ತಡ ಯಾವಾಗ ಕಡಿಮೆ ಆಗ್ತದೋ ಹಾರ್ಟ್ ಬಡ್ಕೋತಾ ಇರ್ತದೆ ಜಾಸ್ತಿ. ಏನಕ್ಕಂದ್ರೆ ಬೇರೆ ಕಡೆ ರಕ್ತ ಬಂದು ಹಾರ್ಟ್ ಕೆಲಸ ಮಾಡಬೇಕು. ಒಂದ್ ನಿಮಿಷ ಇವಾಗ ರಕ್ತ ಕಡಿಮೆ ಆಗ್ಬಿಟ್ಟೈತೆ, ரத்தம் கம்மி ஆயிடுச்சு. ವೃದ್ಧಿಗೆ ಏನ್ ಬೇಕು? இதயத்துக்கு என்ன வேணும்? ರಕ್ತ ಬೇಕು. ரத்தம் வேணும். ರಕ್ತ ಇಲ್ಲ ಅಂದಾಗ ಏನ್ ಮಾಡತ್ತೆ? ரத்தம் இல்லாட்ட அப்புறம் என்ன பண்ணணும்? ಜೋರಾಗಿ ಬಡ್ಕೊಂತದ್ದು ரொம்ப அதிகமா ಜಾಸ್ತಿ ಆಗ್ತದೆ. ಜಾಸ್ತಿ ಹೊಡ್ಕೊಳತ್ತ. ಅವಾಗ ಹೃದಯ ಬಂದು ಜೋರಾಗಿ ಹೊಡ್ಕೊಳತ್ತೆ. ಯಾಕಂದ್ರೆ ನೀರ್ ಸಿಗ್ತಾ ಇಲ್ವಲ್ಲ, ಬೇಕಲ್ವ ಇವಾಗ. ஏன்னா தண்ணி கிடைக்கல, வேணும் இல்ல, அதனால ரொம்ப அதிகமா துடிக்கும். ಅದೇ ರೀತಿ 3 ಆರ್ಗನ್ ಮೇನ್ ಆರ್ಗನ್ ಬಾಡಿಯಲ್ಲಿ ರಕ್ತದ ನೆಸೆಸರಿ ಇರ್ತದೆ. ಅಲ್ಲಿ ಒಂದು ಮೆದುಳು, ಒಂದು ರಕ್ತ ಯಾವ್ದಾವ್ದು ಅಂಗಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಮೆದುಳಿಗೆ ಬೇಕು. ಮೆದುಳಿಗೆ ಮೊದಲು, ಆಮೇಲೆ ಹಾರ್ಟ್ಗೆ ಮತ್ತೆ ಲಂಗ್ಸ್ಗೆ. ಹಾರ್ಟ್ಗೆ ಬೇಕು, ಲಂಗ್ಸ್ಗೆ ಬೇಕು. ಈ ಮೂರಕ್ಕೆ ರಕ್ತ ಇಲ್ಲ ಅಂದ್ರೆ ಸತ್ತೋಗಿರೋ ಏನೋ ತರಾನೇ ಅದು. ಸೊ ಫೇಲ್ ಆಗ್ತಾ ಇದೆ. ಕಂಜೆಸ್ಟಿವ್ ಹಾರ್ಟ್ ಫೇಲ್ ಅಂದ್ರೆ ಅಲ್ಲೆಲ್ಲ ರಕ್ತ ಕಟ್ಟಾಗಿ ಹಾರ್ಟಿಗೆ ಕಡಿಮೆ ಬಂದಾಗ ಅದು ಜಾಸ್ತಿ ಬೀಟ್ ಮಾಡ್ಕೊತದೆ. ಬೀಟ್ ಮಾಡಿ ಆ ರಕ್ತ ಎಲ್ಲೋಗುತ್ತೆ ಡಾಕ್ಟರ್? ಅದು ಸ್ವಂತ ಹಾರ್ಟ್ಗೆ ಸಪ್ಲೈ ಆಗಬೇಕು, ಮತ್ತೆ ಇದಕ್ಕೂ ಸಪ್ಲೈ ಆಗಬೇಕು, ಮೆದುಳಿಗೆ ಸಪ್ಲೈ ಆಗಬೇಕು, ಲಂಗ್ಸ್ಗೆ ಸಪ್ಲೈ ಆಗಬೇಕು. ಲಂಗ್ಸ್ ಸಪ್ಲೈ ಆಗಿಲ್ಲ ಯಾಕಂದ್ರೆ ಕೊರತೆ ಕಡಿಮೆ ಆದಾಗ ಆಕ್ಸಿಜನ್ ಕಡಿಮೆ ಬರ್ತದೆ. ಮೆದುಳಿಗೆ ಹೋಗಿಲ್ಲ ಅಂದ್ರೆ ಮೆದುಳು ಕೆಲಸ ಮಾಡಲ್ಲ. ಹಾರ್ಟ್ ಕಡಿಮೆ ಆಗಿದ್ರೆ ಹಾರ್ಟ್ ಕಡಿಮೆ ಮಾಡಲ್ಲ. ಈ ಮೂರಕ್ಕೂ ರಕ್ತ ಕಡಿಮೆ ಆದಾಗ ಕಂಜೆಸ್ಟಿವ್ ಹಾರ್ಟ್ ಫೇಲಿಯರ್ ಅಂತಾರೆ. ಮೂರಕ್ಕೂ ಸೇರಿ ರಕ್ತ ಕಡಿಮೆ ಆದಾಗ ಕಂಜೆಸ್ಟಿವ್ ಹಾರ್ಟ್ ಫೇಲಿಯರ್ ಅಂತಾರೆ. மூணுக்கு சேர்ந்து ரத்த கம்மி ஆடும்போது ಇವಾಗ ಆ ಥರ ಆದಾಗ ಏನಾಗುತ್ತೆ? ಆಸ್ಮಾ ಪೇಷಂಟ್ ಯಾರನ್ನ ನೋಡಿದ್ದೀರಾ? ஆஸ்மா பேஷண்ட் ಅವ್ರು ಹೆಂಗ್ ಉಸಿರಾಡ್ತಾರೆ? அங்க எப்படி ಕಷ್ಟ ಬಿಟ್ಟು ಅದಕ್ಕಿಂತ ಇನ್ನೂ ಕಷ್ಟ ಪಡಬೇಕು. ಅದಕ್ಕಿಂತ ಇನ್ನೂ ಕಷ್ಟವಾಗಿರ್ತದೆ. ಗುಯ್ ಅನ್ನತ್ತೆ. ಅವರು ಫಾಸ್ಟ್ ಆಸ್ಮಾ ಪೇಷಂಟ್ನ ನೋಡಿ ಸಾಮಾನ್ಯವಾಗಿ ಜನ ಏನು ಹೇಳ್ತಾರೆ? ಏನು ಪಿಟಿಲ್ ಬರ್ಸ್ತಾ ಇದೆಯಾ ಅಂತಾರೆ. ಯಾಕೆ ಗೊತ್ತಾ? ಅವ್ರು ಉಸಿರು ಹಿಂಗೆ ಎಲ್ದಾಗ ಕುಯ್ ಅನ್ನತ್ತೆ, ಉಸಿರು ಬಿಟ್ಟಾಗ ಕುಯ್ ಅನ್ನತ್ತೆ, ಸೌಂಡ್ ಬರ್ತದೆ. ಯಾಕೆ ಗೊತ್ತಾ? ಕಷ್ಟ, ಉಸಿರಾಡೋಕ್ಕೆ ಕಷ್ಟ. ஆஸ்மா பேஷண்ட் வந்து மூச்சு விடுறது ரொம்ப கஷ்டமா இருக்கும். ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ನಾವೇನ್ ಅನ್ಕೊಂತೀವಿ? நம்ம என்ன நினைச்சு ಸಿಲುಬೆಯಲ್ಲಿ ಹಾಕ್ಬಿಟ್ರು, 2 ಮಳೆ ಹೊಡೆದ್ಬಿಟ್ರು, ಕಾಲು ಒಂದು ಮಳೆ ಹೊಡೆದ್ಬಿಟ್ರು, ಯೇಸು ಸ್ವಾಮಿ ಸತ್ತೋಗ್ಬಿಟ್ರು. ಯೇಸು ಸ್ವಾಮಿ ಕಾಲಿಗೆ ಸುಮ್ಮನೆ ಮಳೆ ಹೊಡೆದಲ್ಲ ಸತ್ತೋಗಿದ್ದು, ಏನೇನೋ ಆಯ್ತು ಅವ್ರ ಶರೀರದಲ್ಲಿ. நான் என்ன நினைக்கிறேன்? ಮೈಯಲ್ಲಿ ತಲೆಯಿಂದ ಕಾಲವರೆಗೂ ಏನೆಲ್ಲ ಇದೆಯೋ ಎಲ್ಲ ಒಂದೊಂದು ಸೆಲ್, ಒಂದೊಂದು DNA ಎಲ್ಲಾನು ಕಷ್ಟಪಟ್ಟಿದೆ ನನಗೋಸ್ಕರ, ನಿನಗೋಸ್ಕರ. இயேசு நம்ம உடம்புல என்னென்ன இருக்கோ எல்லாமே ಕಷ್ಟಕ್ಕೆ ಒಳಗಾಗದೇ ಇರುವಂತ ಒಂದೇ ಒಂದು ಅಂಗಾನೂ ಇಲ್ಲ, ಒಂದೇ ಒಂದು ಮಾಂಸನೂ ಇಲ್ಲ, ಒಂದೇ ಒಂದು ನರನೂ ಇಲ್ಲ. ಎಲ್ಲಾನು ಯೇಸು ಸ್ವಾಮಿ ಶರೀರದಲ್ಲಿ ಕಷ್ಟಪಡ್ತು. ಯಾರಿಗೋಸ್ಕರ ಆಗುತ್ತಾ? ನನಗೋಸ್ಕರ, ನಿನಗೋಸ್ಕರ. இயேசு நம்ம உடம்புல இருக்கிற ஒவ்வொரு பாட்டு வந்து ரொம்ப கஷ்டப்பட்டது. யாருக்காகனா? எனக்காகவும் உங்களுக்காகவும். ಹಲ್ಲೆಲೂಯಾ. ಇದೆಲ್ಲ ಆದ್ಮೇಲೆ ಏನಾಗತ್ತೆ? ಎಲ್ಲ ಆಯ್ತು ಅப்புறம் என்ன ஆகும்? ಮೆಟಾಬೋಲ್ ಆಸಿಡೋಸ್. மெட்டாபோல் ஆசிடோஸ். ಮೆಟಬಾಲಿಕ್ ಆಸಿಡೋಸಿಸ್ ಅಂದ್ರೆ ದಯವಿಟ್ಟು ಪ್ಲೀಸ್ ಗಮನ ಕೊಡ್ರಿ. கவனிங்க. ನಿಮಗೆ ಬೋರ್ ಆಗಿರ್ಬೋದು, ಬೋರ್ ಅಡಿಕೆ. ನಿಮಗೆ ಇಂಟ್ರೆಸ್ಟ್ ಇಲ್ಲದೆ ಇರ್ಬೋದು. ಇಂಟ್ರೆಸ್ಟ್ ಇல்லாம இருக்கும். ವಚನ ಕೇಳಿ, ವಚನಕ್ಕೆ ದೇವ್ರ ವಾಕ್ಯ ಕೇಳಿ. ಕರ್ತನ ವಾಕ್ಯ. ಯೇಸು ಸ್ವಾಮಿ ಏನ್ ಮಾಡಿದಾರೆ ಅನ್ನೋದು ನಾವು ಅರ್ಥ ಮಾಡ್ಕೊಬೇಕು. ಯೇಸು ಸ್ವಾಮಿ என்ன பண்ணிருக்காங்க ನಾವು ಕುಂತಿಕணும். ಅವ್ರು ಯಾರು ನಮ್ಮ ಜೀವನಕ್ಕೆ ಅವ್ರು ಏನಾಗಿದ್ದಾರೆ, ಅವ್ರು ಏನ್ ಮಾಡಿದಾರೆ ನಾವು ಅರ್ಥ ಮಾಡ್ಕೊಬೇಕು. என்ன பண்ணிருக்காங்க? ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಇಂಟ್ರೆಸ್ಟ್ ಇಲ್ಲ ಆದ್ರೆ ಅವ್ರಿಗೆ ನಿಮ್ಮ ಮೇಲೆ ಇಂಟ್ರೆಸ್ಟ್ ಇದೆ. ನಿಮಗೆ ಅವ್ರ ಮೇಲೆ ಆಸೆ ಇದೆಯೋ ಇಲ್ವೋ? ಅವ್ರಿಗೆ ನಿಮ್ಮ ಮೇಲೆ ಆಸೆ ಇದೆ. உங்களுக்கு அவங்க மேல ஆசை இருக்கல, அவருக்கு ಅಟ್ಲೀಸ್ಟ್ ಅದಕ್ಕಾದ್ರೂ ಕೇಳ್ರಿ. ಅಟ್ಲೀಸ್ಟ್ ಅದಕ್ಕಾದ್ರೂ ದಯವಿಟ್ಟು ಕೇಳಿ. ದಯவு செஞ்சு ಯೇಸು ಸ್ವಾಮಿ ನನಗೋಸ್ಕರ, ನಿಮಗೋಸ್ಕರ ಏನ್ ಮಾಡಿದಾರೆ ಕೇಳಿ ನಾವು ಅರ್ಥ ಮಾಡ್ಕೊಬೇಕು. ಯೇಸು ಸ್ವಾಮಿ எனக்காக உங்களுக்காக ಅದಕ್ಕೆ ನಾನು ಟೈಮ್ ತಗೊಂಡು ನಾನು ಮಾತಾಡ್ತಾ ಇದ್ದೀನಿ. ಈ ವಾರ ಮುಗಿಸ್ಬಿಡೋಣ ಅಂತ ಅನ್ಕೊಂಡ್ ಬರ್ತೀನಿ. ಬೇರೆ ಸಂದೇಶಕ್ಕೆ ಹೋಗಕ್ ಆಗ್ತಾ ಇಲ್ಲ. வேற இடத்துக்கு போக முடியாது. ಯಾಕಂದ್ರೆ ಯೇಸು ಸ್ವಾಮಿ ನಮ್ಗೆ ಏನ್ ಮಾಡಿದಾರೆ ಅನ್ನೋದನ್ನ ಸಭೆಯಾಗಿರುವ ನಾವು ಖಂಡಿತ 100ಕ್ಕೆ 100 ಅಂಡರ್ಸ್ಟ್ಯಾಂಡ್, ಅರ್ಥ ಮಾಡ್ಕೊಳ್ಳೇಬೇಕು. ಯೇಸು ಸ್ವಾಮಿ என்ன பண்ணிருக்காங்க? ಇಲ್ಲ ಅಂದ್ರೆ ನಾವು ಕ್ರೈಸ್ತರಾಗಿರೋದು ಏನ್ ಪ್ರಯೋಜನ? ಕ್ರಿಶ್ಚಿಯನ್ ಇರೋದು என்ன? ಇಲ್ಲ ಅಂದ್ರೆ ನಾವು ಕ್ರೈಸ್ತರಾಗಿರೋದು ಏನ್ ಪ್ರಯೋಜನ? ನಾವ್ ಹೇಳ್ತೀವಿ ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟಿದ್ದೀನಿ ಅನ್ನೋದಕ್ಕೆ ಏನ್ ಅರ್ಥ? ನಾವು ಅರ್ಥನೇ ಮಾಡ್ಕೊಂಡಿದ್ದಾರೆ. ಕೇಳಿ, ಗಮನಿಸಿ. ಪಕ್ಕದಲ್ಲಿ ನೋಡಿ ಹೇಳಿ, ದಯವಿಟ್ಟು ಗಮನಿಸಿ ಅಂತ ಹೇಳಿ. ಪ್ಲೀಸ್ ಕೇಳ್ರಿ, ಪ್ಲೀಸ್ ಕೇಳಿ. ಆ ಕಡೆ ಈ ಕಡೆ ಗಮನ ಚದುರೋಗಿ ಬಿಡಬೇಡಿ. ರಕ್ತ ಕಡಿಮೆ ಆಗತ್ತೆ, ರಕ್ತ ಹರಿಯೋದು ಕಡಿಮೆ ಆಗತ್ತೆ. ಯಾಕಂದ್ರೆ ಮೈಯಲ್ಲಿ ರಕ್ತ ಇಲ್ಲ. ಫಸ್ಟ್ ಬಂದು ರಕ್ತ ಇಲ್ಲ,
ಒಡಗುಲ ರಕ್ತ ಇದ್ರೆ ಇಲ್ಲ. ಈ ರಕ್ತ ಇದ್ರೆ ತಾನೆ ರಕ್ತ ಹರಿಯಕ್ಕೆ. ರಕ್ತ ಇಲ್ಲದನ ರಕ್ತ ಓಡುತ್ತದೆ. ಮೈಯಲ್ಲಿ ರಕ್ತ ಇದ್ರೆ ತಾನೆ ರಕ್ತ ಹರಿಯಕ್ಕೆ. ಒಡಗುಲ ರಕ್ತ ಇಲ್ಲದನ ರಕ್ತನೇ ಇಲ್ಲ, ರಕ್ತ ಎಲ್ಲ ಹೋಗ್ಬಿಟ್ಟೈತೆ. ರಕ್ತ ಮೇಲೆ ಈ ಎಲ್ಲಿಂದ ರಕ್ತ ಹರಿಯತ್ತೆ? ಎಲ್ಲಿಂದ ರಕ್ತ ವரும்? ರಕ್ತ ಇಲ್ಲ, ರಕ್ತ ಇಲ್ಲ. ಆಕ್ಸಿಜನ್ ಆಕ್ಸಿಜನ್ ಲಂಗ್ಸ್ ಇದು. ಅದೇ ಆಕ್ಸಿಜನ್ ಕಡಿಮೆ ಆಗತ್ತೆ. ಆಕ್ಸಿಜನ್ ಅದು ಅವಾಗಲೇ ಹೇಳಿದ್ರಲ್ಲ ನೀವು, ಬ್ರೆತ್ ಅದಕ್ಕೆ ಅದು ಸಂಬಂಧಪಟ್ಟಿದೆ. ಹ್ಮ್ ಬಟ್ ಇದು ಯೂರಿನ್ ನಲ್ಲಿ ಪ್ರೋಟೀನ್ಸ್ ಎಲ್ಲ ಫಿಲ್ಟರ್ ಆಗಲ್ಲ, ಹ್ಮ್ ಯಾಕಂದ್ರೆ ರಕ್ತ ಸಪ್ಲೈ ಇಲ್ಲ ಅದಕ್ಕೆ ಹ್ಮ್. ಯೂರಿನ್ ಕಿಡ್ನಿಗೆ. ಹಾಗಾಗಿ ಬ್ಲಡ್ ಅಲ್ಲಿ ಆಸಿಡ್ ಪ್ರಮಾಣ ಜಾಸ್ತಿ ಆಗ್ತದೆ. ಅಂತ ಟೈಮಲ್ಲಿ ಕಿಡ್ನಿ ಕೆಲಸ ಮಾಡಿಲ್ಲ ಅಂದ್ರೆ ನಾವೇನ್ ಮಾಡ್ತೀವಿ, ಇವಾಗ ಡಯಾಲಿಸಿಸ್ ಯೂನಿಟ್ ಅಂತ ಮಾಡಿ ಕಿಡ್ನಿ ಕೆಲಸನ ಹೊರಗಡೆ, ಬಾಡಿಗೆ ಹೊರಗಡೆ ಮಾಡ್ತೀವಿ. ಅದು ಡಯಾಲಿಸಿಸ್ ಅಂತೀವಿ. ಸೊ ಆ ಥರ ಡಯಾಲಿಸಿಸ್ ಸ್ಟೇಜ್ ಅಲ್ಲಿ ಬಂದಿತ್ತು ಅದು. ರಕ್ತ ಬಂದು ಪೊಲ್ಯೂಟ್ ಆದಾಗ ಡಯಾಲಿಸಿಸ್ ಮಾಡ್ತಾರೆ, ಕರೆಕ್ಟಾ? ಅವರು ಡಾಕ್ಟರ್ ಬಂದು ಮೆಡಿಕಲ್ ಟರ್ಮ್ಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ನಾನು ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಕೇಳಿ. இன்னும் சிம்பிளா எக்ஸ்பிளைன் பண்றேன். ನಮ್ಮ ಶರೀರದಲ್ಲಿ ರಕ್ತ ಇದೆ, நம்ம உடம்புல ரத்தம் இருக்கு. ಆಯ್ತಾ? ಊಟ ತಿಂತೀವಿ, சாப்பிடுறோம், ನೀರು ಕುಡಿತೀವಿ, தண்ணி குடிக்கிறோம். ಅದೆಲ್ಲ ಫಿಲ್ಟರ್ ಮಾಡಿ, அதெல்லாம் ஃபில்டர் ஆகி ಫಿಲ್ಟರ್ ಮಾಡೋ ಕೆಲಸ ಎಲ್ಲಾಗುತ್ತೆ, ಕಿಡ್ನಿ ಎಲ್ಲಾಗುತ್ತೆ. அது ஃபில்டர் பண்ற வேலை. ಕಿಡ್ನಿ ಬಂದು ಫಿಲ್ಟರ್ ಕೆಲಸ ಮಾಡಿಲ್ಲ ಅಂದ್ರೆ, ಕಿಡ್ನಿ ಒಂದು ಫಿಲ್ಟರ್ வேலை பண்ணலனா, ಅಲ್ಲಿ ಏನೆಲ್ಲ ಫಿಲ್ಟರ್ ಆಗ್ಬೇಕಾಗಿತ್ತು ಆ ಅಂಶಗಳೆಲ್ಲ ಆಚೆಗಡೆ ಒಂದಕ್ಕೆ ಎರಡಕ್ಕೆ ನಾವು ಹೋಗ್ತೀವಿ, அது என்ன ಒಂದಕ್ಕೆ ಎರಡಕ್ಕೆ ನಾವು போறோம். ஒண்ணுக்கு ரெண்டுக்கு நாம போறோம். ಅದೆಲ್ಲ ಏನಾಗತ್ತೆ, அதெல்லாம் என்ன ஆகும்? ರಕ್ತದಲ್ಲಿ ಮಿಕ್ಸ್ ಆಗತ್ತೆ. ரத்தத்துல மிக்ஸ் ஆயிடும். ಅವ ರಕ್ತ ಏನಾಗತ್ತೆ, ரத்தம் என்ன ஆகும்? ವಿಷ ಆಗತ್ತೆ. விஷமாயிடும். ವಿಷ ಆದಾಗ விஷமாயிடும்போது ಆ ಮನುಷ್ಯ ಬದುಕಬೇಕು ಅಂದ್ರೆ அந்த மனுஷன் வாழ ಮತ್ತೊಮ್ಮೆ ಆ ರಕ್ತನ ಶುದ್ಧೀಕರಿಸಬೇಕು. திருப்பி அந்த ரத்தம் வந்து சேஞ்ச் பண்ணணும். ಆ ಶುದ್ಧೀಕರಿಸುವಂತ ಪ್ರಾಸೆಸ್ ಏನೇ ಡಯಾಲಿಸಿಸ್ ಅಂತ ಕರೆದ. ಹಾಗಂದ್ರೆ ಏನ್ ಮಾಡ್ತಾರೆ, ಈ ಕಡೆ ಒಂದು ಸೂಜಿ ಇಲ್ಲಿ ಚುಚ್ತಾರೆ, அங்க ஒரு ஊசி குத்துப்பாங்க. ಇಲ್ಲಿ ಸೂಜಿ ಚುಚ್ಚಿ ಇಲ್ಲಿಂದ ರಕ್ತ ಆಚೆ ತೆಗಿತಾರೆ. அங்க வந்து ஊசி குத்தி அங்க வந்து ரத்தம் எடுத்து ಅಲ್ಲಿ ಒಂದು ಮಿಷಿನ್ ಇರತ್ತೆ, அங்க ஒரு மிஷின் இருக்கும். ಅಲ್ಲಿ ಕ್ಲೀನ್ ಮಾಡತ್ತೆ. ಅದು அங்க கிளீன் ಈ பண்ணும். ಕಡೆ ಇನ್ನೊಂದು ಸೂಜಿ ಇರತ್ತೆ, இன்னொரு ஒரு ஊசி இருக்கும். ಕ್ಲೀನ್ ಆಗಿ ರಕ್ತ ಮತ್ತೆ ಇದ್ರೊಳಗಡೆ ಪಂಪ್ ಮಾಡ್ತಾರೆ. ಕ್ಲೀನ್ ಆಗಿ ರಕ್ತ வந்து இன்னொரு வந்து ಪಂಪ್ பண்ணுவாங்க. ಯಾವಾಗ ರಕ್ತ ಹಂಗಾಗತ್ತೆ, எப்ப அந்த ரத்தம் அந்த ರಕ್ತ ಬಂದು ಪಾಯ್ಸನ್ ಆಗಿ ಬದಲಾದಾಗ್ಲೇನೆ ಕಿಡ್ನಿ ಫೇಲ್ಯೂರ್ ಆಗಿದೆ ಅಂತ ಅರ್ಥ. ರಕ್ತ ಒಂದು ಪಾಯ್ಸನ್ ಮಾರ್ನದ ಕಿಡ್ನಿ ಫೇಲ್ಯೂರ್ ಆಗಿದೆ. ರಕ್ತದಲ್ಲಿ ರಕ್ತದಲ್ಲ when your blood turns acidic your kidney will fail. That is when your kidney fails. ರಕ್ತ ಬಂದು ಆಸಿಡಿಕ್ ಅಂದ್ರೆ ಒಂದಕ್ಕೆ ಹೋಗ್ತೀವಲ್ಲ, ಒಂದಕ್ಕೆ ಬರೋಲ್ಲ, ಆ ಒಂದಕ್ಕೆ ಹೋಗೋದು ರಕ್ತದಲ್ಲಿ ಮಿಕ್ಸ್ ಆಗ್ಬಿಡ್ತು ಅಂದ್ರೆ ರಕ್ತ ಬಂದು ಆಸಿಡ್ ಆಗಿ ಬದಲಾಗ್ಬಿಡತ್ತೆ. ಅದು ಒಂದಕ್ಕೆ ಬಂದ್ರೆ ರಕ್ತದಲ್ಲಿ ಆಕ್ಸಿಡ್ ಆಯಿடும். ಒಂದಕ್ಕೆ ಹೋಗೋದು ಎರಡಕ್ಕೆ ಹೋಗೋದು ಅದು ಬಂದು ರಕ್ತದಲ್ಲಿ ಬೆರಕೆ ಆಗ್ಬಾರ್ದು, ಒಂದಕ್ಕೆ ಆ ರಕ್ತದಲ್ಲಿ ಸೇರಬಾರ್ದು. ಅದು ರಕ್ತದಲ್ಲಿ ಸೇರಕೂಡದು. ಆದ್ರೆ ಈ ಯೇಸು ಸ್ವಾಮಿಗೆ ಇಲ್ಲಿ ಏನಕ್ಕೆ ನಡೀತಾ ಇದೆ ಅಂತ ಅಂದ್ರೆ, ಯೇಸು ಸ್ವಾಮಿಗಿನ್ನ ನಡೆಯುತ್ತೆ. ಮೈಯಲ್ಲಿರುವಂತ ಈ ಮಾಂಸ, ಮೈಯಲ್ಲಿರುವಂತ ಈ ನರ, ಮೈಯಲ್ಲಿರುವಂತ ಈ ಮೂಳೆ, ಮೈಯಲ್ಲಿರುವಂತ ಈ ಅಂಗ ಒಂದೊಂದಾಗಿ 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 ಏನಾಗ್ತೈತೆ, ಕುಗ್ಗೋಗ್ತೈತೆ. ಒಡಂಬಲ್ಲಿ ಇರ್ಕರಿಗೆಲ್ಲ ಓರೋ ಎಲುಬು ಒಂದೊಂದು ಪಾರ್ಟ್ಸ್ ಒಂದೊಂದಾಗಿ ಡ್ಯಾಮೇಜ್ ಆಗ್ತಾ ಬರ್ತೈತೆ. ಡ್ಯಾಮೇಜ್ ಆಯ್ತೇ ಬರುತ್ತೆ. ಹಾರ್ಟ್ ಜೋರಾಗಿ ಬಡ್ಕೊಳಕ್ ಸ್ಟಾರ್ಟ್ ಆಗ್ತೈತೆ, ಲಂಗ್ಸ್ ಅಲ್ಲಿ ರಕ್ತ ತುಂಬ್ಕೊಂಡ್ಬಿಡೈತೆ, ಮೆದುಳಲ್ಲಿ ಮುಳ್ಳು ಚುಚ್ಬಿಟ್ಟಾರ ಅಲ್ಲಿ ನೋವಾಗ್ತೈತೆ. ಇವಾಗ ನೆಕ್ಸ್ಟ್ ಎಲ್ಲಿಗೆ ಬಂದೈತೆ, ಕಿಡ್ನಿನೂ ಸಹ ಫೇಲ್ಯೂರ್ ಆಗುವಂತ ಒಂದು ಪರಿಸ್ಥಿತಿಗೆ ಬಂದಿರುವಂತ ಗೆತ್ತನೆ ಯೇಸು ಸ್ವಾಮಿ ಕಷ್ಟಪಟ್ಟಿದೆ. ಹಾರ್ಟ್, ಲಂಗ್ಸ್, ಮೆದುಳು ಎಲ್ಲ ಎಫೆಕ್ಟ್ ಆಯ್ತು, ಕಿಡ್ನಿல வந்து ಎಫೆಕ್ಟ್ ಆಯ್ತು. ಇದು ಸಾಮಾನ್ಯವಾಗಿ ಯಾರಿಗಾಗತ್ತೆ, ಸಾಧಾರಣ ಯಾರಿಗಾಗೋ, ಎಕ್ಸರ್ಸೈಸ್ ಮಾಡೋರ್ಗೆ ಆಗತ್ತೆ. ಎಕ್ಸರ್ಸೈಸ್ ತುಂಬಾ ಎಕ್ಸರ್ಸೈಸ್ ಮಾಡೋರ್ಗೆ ಏನ್ ಮಾಡ್ತಾರೆ ಅಂದ್ರೆ, ಎಕ್ಸರ್ಸೈಸ್ ವ್ಯಾಯಾಮ ಶಾಲೆಗೆ ಹೋಗೋರು, ಓಟ ಮಾಡೋರು, ಸ್ಪೋರ್ಟ್ಸ್ ಆಡೋರು, ಇವ್ರಿಗೆಲ್ಲ ಏನಾಗತ್ತೆ, ಮಿತಿ ಮೀರಿ ಅಧಿಕವಾಗಿ ಮಾಡಿದಾಗ ಏನಾಗತ್ತೆ, ಈ ಒಂದು ಪರಿಸ್ಥಿತಿಗೆ ಬರ್ತಾರೆ. ಅಧಿಕமா பண்ணா இந்த ஒரு வருவாங்க. ಕೀಟನ್ ಬಾಡಿ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಟರ್ಮ್ ಎಕ್ಸ್ಪ್ಲೇನ್ ಮಾಡಿ, ರೆಸ್ಪಿರೇಟರ್ ಆಸಿಡೋಸ್. ರೆಸ್ಪಿರೇಟರಿ ಆಸಿಡೋಸಿಸ್ ಅಂದ್ರೆ ನಾವು ಉಸಿರಾಡಿದಾಗ ಗಾಳಿಯಲ್ಲಿ ಆಕ್ಸಿಜನ್ ಇರ್ತಲ್ಲ, ಆಮ್ಲಜನಕ ನಾವು ಒಳಗೆ ತಗೋತೀವಿ. ಆಕ್ಸಿಜನ್ ಅಂದ್ರೆ ಏನು? ಆಕ್ಸಿಜನ್ ನಾವು ಆಕ್ಸಿಜನ್ನ ಆಚೆ ಬಿಡ್ತೀವ, ಹೊರಗಡೆ ತಗೊಂತೀವ. ಆಕ್ಸಿಜನ್ ಹೊರಗಡೆ ತಗೊಂತೀವಿ, ಆಚೆ ಕಡೆ ಹೋಗೋದಕ್ಕೆ ಏನ್ ಹೇಳ್ತೀವಿ, ಕಾರ್ಬನ್ ಡೈಆಕ್ಸೈಡ್. ನಾವು ಶ್ವಾಸ ಮಾಡಕ್ಕೆ ಆಕ್ಸಿಜನ್ ಬೇಕು, ನಮ್ಮ ಉಯಿರಿಗೆ, ನಮ್ಮ ಉಯಿರು ಆಡೋದಕ್ಕೆ, ಮೂಚು ಹುಡೋದಕ್ಕೆ ಆಕ್ಸಿಜನ್ ವೇಣು. ಅದು ಹೊರಗಡೆ ಹೋಗಿ ಫಿಲ್ಟರ್ ಆಗಿ ಎಷ್ಟು ಬೇಕೋ ಅಷ್ಟು ಯೂಸ್ ಆದ್ಮೇಲೆ ನಾವು ಆಚೆ ಬಿಟ್ಟಾಗ ಏನಾಗುತ್ತೆ, ಅದು ಪಾಯ್ಸನ್. ಅದು ಏನದು, ಕಾರ್ಬನ್ ಡೈಆಕ್ಸೈಡ್. ಇವಾಗ ಎಕ್ಸ್ಪ್ಲೇನ್ ಮಾಡ್ತಾರೆ ಕೇಳಿ. ಉಸಿರಾಟ ಟೈಮ್ನಲ್ಲಿ ಜನರಲ್ ಆಗಿ ಏನಾಗ್ತಂದ್ರೆ, ನಾವು ಒಳಗೆ ತಗೊಂಡಿದ್ದ ಆಮ್ಲಜನಕ ಆಕ್ಸಿಜನ್ನು ಅದು ರಕ್ತದಲ್ಲಿ ಹೋಗಿ ಬ್ಲಡ್ಗೆ ಹೋಗಿ ಅಲ್ಲಿಂದ ಎಲ್ಲ ಆರ್ಗನ್ಗೂ ಹೋಗ್ತದೆ. ಇಲ್ಲೇನಾಗಿರುತ್ತೆ ಅಂದ್ರೆ, ಈ ತರ ಕಷ್ಟ ಬಂದಾಗ ಒಳಗಡೆ
ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಬರೋದಿಲ್ಲ. ಅರ್ಥ ಆಗ್ತೈತಾ? ಎಕ್ಸ್ಚೇಂಜ್ ಆಗ್ತದೆ, ಆಕ್ಸಿಜನ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಎಕ್ಸ್ಚೇಂಜ್ ಆಗ್ತದೆ. ಆಕ್ಸಿಜನ್ ಒಳಗಡೆ ಹೋಗ್ಬೇಕು, ஆக்சிஜன் வந்து உள்ள போகணும், ಕಾರ್ಬನ್ ಡೈಆಕ್ಸೈಡ್ ಒಳಗಡೆಯಿಂದ ಆಚೆ ಹೊರಗಡೆ கார்பன் டை ಬರ್ಬೇಕು. ஆக்சைடு வந்து வெளியே வரணும். ಇವಾಗ ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಬಂದಿಲ್ಲ ಅಂದ್ರೆ கார்பன் டை ஆக்சைடு வெளியே வரல ಒಳ್ಳೇದಾ ಅದು? நல்லதா ಆ ಕೆಟ್ಟ ಗಾಳಿ ಒಳಗಡೆ ಇತ್ತಂದ್ರೆ ಒಳ್ಳೇದಾ ಅದು? ಕೆಟ್ಟ ಈ ಲಂಗ್ಸ್ ಒಳ್ಳೇದಾ ಅದು? ಈ ಮೈಂಡ್ ಒಳ್ಳೇದಾ ಅದು? ಒಳಗೂ நல்லதா ಅದು? ಉಸಿರಾಟ ಜಾಸ್ತಿ ಆಗಿ ಕಾಂಪನ್ಸೇಟ್ ಮಾಡಕ್ಕೆ ಉಸಿರಾಟ ಜಾಸ್ತಿ ಆಗ್ತದೆ. ಲೈಕ್ ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಜಾಸ್ತಿ ಹಾಕಕ್ಕೆ ಅವಾಗಲೇ ಹೇಳಿದ್ರು ಅಸ್ತಮಾ ಇದ್ದವ್ರು ಯಾವ ಥರ ಉಸಿರಾಟಲ್ಲ ಆ ಥರ ಹೆಚ್ಚಾದ ಉಸಿರಾಟ ಆಡ್ಬಿಟ್ಟು ಆ ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಹಾಕಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ಅದನ್ನು ಫೇಲ್ ಆಯ್ತಂದ್ರೆ ಕಾರ್ಬನ್ ಡೈಆಕ್ಸೈಡ್ ಅಲ್ಲೇ ಇರ್ತದೆ, ಅದಕ್ಕೆ ಆಸಿಡೋಸಿಸ್ ಆಗ್ತದೆ. ಆ ಕಾರ್ಬನ್ ಡೈಆಕ್ಸೈಡ್ ಒಳಗಡೆ ಇದ್ರೆ ಏನಾಗುತ್ತೆ ಡಾಕ್ಟರ್? ಅದು ಜಾಸ್ತಿ ಇದ್ದಷ್ಟು ಆಕ್ಸಿಜನ್ ಇರಲ್ಲ, ಜೀವಕ್ಕೆ ಆಯುಷ್ಯ ಕಡಿಮೆ ಆಗ್ತದೆ. ಹೆಂಗೆ ಪ್ರಾಣ ಹೋಗುತ್ತೆ? ಲಾಸ್ಟ್ಗೆ ಈ ಆಕ್ಸಿಜನ್ ಬಾಡಿಯಲ್ಲಿ ಕಡಿಮೆ ಆಯಿತು ಅಂದರೆ ಇದು ಮೆದುಳಿಗೆ ಹೋಗ್ಬೇಕು, ಆಕ್ಸಿಜನ್ ಬೇಕು. ಇದಕ್ಕೆ ಮೆದುಳಿಗೆ ಮತ್ತು ಹಾರ್ಟಿಗೆ ಎಲ್ಲ ಭಾಗದಲ್ಲೂ ಆಕ್ಸಿಜನ್ ಬೇಕು. ಯಾವಾಗ ಆಕ್ಸಿಜನ್ ನಿಂತೋಗ್ಬಿಡ್ತದೋ ಅವಾಗ ಹಾರ್ಟ್ ಬಿಟ್ಟು ಸ್ಲೋಲಿ ಕಡಿಮೆ ಆಗ್ತದೆ, ರೆಸ್ಪಿರೇಟರಿ ಬಿಟ್ಟು ಜಾಸ್ತಿ ಆಗಿ ಆಗಿ ಅದು ಕಡಿಮೆ ಆಗ್ತದೆ. ಸೊ ಎರಡೂ ಒಟ್ಟಿಗೆ ನಿಂತು ಹೋದಾಗ ಜೀವ ಹೋಗುತ್ತೆ. ಥ್ಯಾಂಕ್ ಯು. ರಕ್ತ ಬಂದು ಪ್ಯೂರಿಫೈ ಆಗಬೇಕು, ಪ್ಯೂರಿಫೈ ಆಗಿಲ್ಲ, ಮಿಕ್ಸ್ ಆಗ್ಬಿಟ್ಟೈತಿ ಇವಾಗ. ரத்தம் வந்து பியூரிஃபை ஆகணும், அது மிக்ஸ் ஆயிடுச்சு. இப்போ ಹಂಗಾದಾಗ ಏನಾಗತ್ತೆ? ಡಯಟ್ ಅப்புறம் என்ன ஆகும்? ಸಫಕೇಶನ್ ಆಗುತ್ತೆ. ಸಫಕೇಶನ್ ಅಂದ್ರೆ ಉಸಿರಾಟ ಮಾಡೋದಕ್ಕೆ ಕಷ್ಟ ಆಗತ್ತೆ, ಮೂச்சு வந்து ரொம்ப கஷ்டமாயிடும். ಯೋಚನೆ ಮಾಡ್ರಿ, ಮೈಯಲ್ಲಿರೋ ರಕ್ತನೂ ಪಾಯ್ಸನ್ ಆಗ್ಬಿಟ್ಟೈತೆ, ಉಸಿರಾಡ ಗಾಳಿನೂ ಪಾಯ್ಸನ್ ಆಗ್ಬಿಟ್ಟೈತೆ, ಮೈಯೆಲ್ಲಾ ಗಾಯ ಆಗ್ಬಿಟ್ಟೈತೆ. ಹೆಂಗಿರ್ತದೆ ಪರಿಸ್ಥಿತಿ? உடம்புல இருக்கிற ரத்தம் பாய்சன் ஆயிடுச்சு, மூச்சு அந்த காத்து பாய்சன் ஆயிடுச்சு, உடம்பெல்லாம் புண்ணா இருக்கு. எப்படி ಮೈಯೆಲ್ಲ ಇವಾಗ ಯಾರಾದ್ರೂ ಒಂದೇ ಕಡೆ ಒಂದೇ ತರ ಹಿಂಗ್ ಕುತ್ಕೊಂಡಿರಿ, ஒரே இடத்துல உட்காந்துருங்க, ಏನಾಗತ್ತೆ? என்ன ஆகும்? ಏನ್ ಹಿಡಿಯತ್ತೆ? ಏನ್ ಹಿಡಿಯತ್ತೆ? ಜವ್ವು ಹಿಡಿಯತ್ತೆ. ಇವಾಗ ಯೇಸು ಸ್ವಾಮಿ ಗಂಟೆ ಗಟ್ಟಲೆ ಹಿಂಗ್ ನೇತಾಡ್ತಾ ಇದ್ದಾಗ ಮೈಯಲ್ಲಿ ಹೆಂಗಿರತ್ತೆ? ತಲೆಯಿಂದ ಕಾಲವರೆಗೂ ಎಲ್ಲಾ ಅಂಗಾನು, ಎಲ್ಲಾ ಭಾಗನು, ಎಲ್ಲಾ ನರನು, ಎಲ್ಲಾ ಮಾಂಸನು ಜವ್ವು ಹಿಡಿದಿರುವಂತ ಒಂದು ಪರಿಸ್ಥಿತಿಯಲ್ಲಿ ಯೇಸು ಸ್ವಾಮಿ ನಿಂತ್ಕೊಂಡಿದ್ದಾರೆ. ಇವಾಗ ನಾವು ಇವಾಗ ನಾವೇನ್ ನೋಡ್ಬೇಕು ಅಂತಂದ್ರೆ, ಇವಾಗ ಈ ತರ ಎಲ್ಲ ಆದಾಗ ಏನಾಗ್ಬಿಡುತ್ತೆ, ಯೇಸು ಸ್ವಾಮಿಯ ತುಟಿ, ನಾಲ್ಗೆ ಎಲ್ಲ ಒಣಗೋಗುತ್ತೆ, ಡಿಹೈಡ್ರೇಷನ್ ಆಗತ್ತೆ. ಮೈಯಲ್ಲಿರೋ ನೀರು ಎಲ್ಲ ಯಾರೋ ಒಬ್ರು ಬೇದಿ ಹೊಡೆದೈತೆ ಅವತ್ತು, ಫುಲ್ಲು ಹಿಂಗಾಗ್ಬಿಟ್ಟವ್ರೆ. ಚೆನ್ನಾಗಿ ಹಿಂಗಿದ್ರು, ಹಿಂಗಾದ್ರೆ ಇವಾಗ ಹಿಂಗಾಗ್ಬಿಟ್ಟಾರೆ. ಯಾಕೆ ಅಂದ್ರೆ ಮೈಯಲ್ಲಿರೋ ನೀರೆಲ್ಲ ಹೋಗ್ಬಿಡ್ತಾರೆ, ರಕ್ತ ಎಲ್ಲ ಹೋಗಿದ್ದು. ನಾನು ಹೇಳೋದನ್ನ ಗಮನಿಸ್ರಿ, ಚಂದ ಕಿವಿ ಕೊಟ್ಟು ಕೇಳ್ರಿ. ಉದಾಹರಣೆ ಕೊಟ್ಟಿದ್ ಬಂದು ಇಲ್ಲಿ ಯಾರೋ ಒಬ್ರು ಇದ್ದಾರೆ, ಅವ್ರ ಬಗ್ಗೆ ಉದಾಹರಣೆ ಏನ್ ಕೊಟ್ಟೆ ಅಂದ್ರೆ, ಮೈಯಲ್ಲಿರೋ ರಕ್ತ ಹೋಗಿಲ್ಲ, ಮೈಯಲ್ಲಿರೋ ಬರೇ ನೀರು ಹೋಗಿದ್ದಕ್ಕೇನೆ ಹಿಂಗಿರೋರು ಹಿಂಗಾಗ್ಬಿಟ್ಟವ್ರು. ಇವಾಗ ಅರ್ಥ ಆಗ್ತೈತಾ? ಯೋಚನೆ ಮಾಡ್ತಾ ಇದ್ದೀರಾ? ಬರೇ ಮೈಯಲ್ಲಿರೋ ನೀರು ಹೋಗಿದ್ದಕ್ಕೇನೆ ಹಿಂಗಿರೋರು ಹಿಂಗಾಗ್ಬಿಟ್ರು ಅಂದ್ರೆ, ಮೈಯಲ್ಲಿರೋ ರಕ್ತಾನೂ ಆಚೆ ಹೋಗ್ಬಿಟ್ರೆ ಹೆಂಗಿರೋರು ಹೆಂಗಾಗ್ಬಿಡ್ತಾರೆ? தண்ணி வெளியே போனதுக்கு மெலிஸ் ஆயிட்டாங்கன்னா ரத்தம் வெளியே போனா எப்படி இருக்கும்? ಅರ್ಥ ಆಗ್ತದೆ? ಅರ್ಥ ಆಗ್ತಾ ಇಲ್ವಾ? நல்லா தூங்குங்க. ಈ ರೋಮಾಪುರದ ಸೈನಿಕರು ಒಬ್ಬ ಖೈದಿಗೆ, ಒಬ್ಬ ಅಪರಾಧಿಗೆ ಒಂದು ದಂಡನೆ ಕೊಡ್ತಾರೆ ಅಂದ್ರೆ, ಗನ್ ಶೂಟ್ ಮಾಡಿದ್ರೆ, ಗನ್ ಶೂಟ್ பண்ணா ಒಂದು ಬಂದೂಕ್ ತಮ್ಮ ಇಟ್ಟು ಹೊಡೆದ್ರೆ ಅಂತ ಹೊಡೆದ್ರೆ ಸದಾ ಹಂಗ ಹೋಗ್ಬಿಡ್ತಾನೆ. ಗನ್ல ಶೂಟ್ பண்ணா ஒரு ನಿಮಿಷದಲ್ಲಿ ಸತ್ತರುவாங்க. ಆದ್ರೆ ಯೇಸು ಸ್ವಾಮಿಗೆ ಆ ತರ ಮರಣ ಬಂದಿಲ್ಲ. ಒಂದೊಂದು ಕ್ಷಣನೂ, ಒವ್ವೊರು ನೊಡಿಯೂ ತುಡಿ ತುಡಿಕೆ ಅವರು ಸತ್ತಾರೆ, ಉಯಿರ ಕೊಡ್ತಾರೆ. ಒಂದೊಂದು ಕ್ಷಣನೂ ನರಕ ವೇದನೆ ಅನುಭವಿಸ್ತಾ ಅವ್ರ ಪ್ರಾಣ ಬಿಟ್ಟು, ಚಿತ್ರಹಿಂಸೆನ ಅನುಭವಿಸ್ತಾ ಅವ್ರ ಪ್ರಾಣ ಬಿಟ್ರು. ஒவ்வொரு நொடியும் வந்து நரக வேதனைப்பட்ட ஒரு உயிர் விட்டார். Every second Jesus experienced hell when he was on the cross. ஒவ்வொரு நொடியும் நரக வேதனைப்பட்டாரு. ಒಂದೊಂದು ಕ್ಷಣ ಮೈಯಲ್ಲಿರುವಂಥ ಒಂದೊಂದು ಮಾಂಸ, ಮೈಯಲ್ಲಿರುವಂಥ ಒಂದೊಂದು ನರ, ಮೈಯಲ್ಲಿರುವಂಥ ಒಂದೊಂದು ತೊಟ್ಟು ರಕ್ತ ಯಾರು ಅನುಭವಿಸ್ತಾ ಇರುವಂಥ ವೇದನೆ, ನೋವನ್ನ, ನರಕವನ್ನ ಯೇಸು ಸ್ವಾಮಿ ಅನುಭವಿಸಿದ್ರು. ಯಾರಿಗೋಸ್ಕರ ಗೊತ್ತಾ? ನಿನ್ನ ಮೇಲೆ ನನ್ನ ಮೇಲೆ ಇಟ್ಟಿರುವಂಥ ಪ್ರೀತಿಗೋಸ್ಕರ. ಯೇಸು ಸ್ವಾಮಿ வந்து ஒவ்வொரு நொடியும் ஒவ்வொரு நரமும் வந்து நரக வேதனைப்பட்டு செத்தார். யாருக்காக தெரியுமா? உனக்காக, எனக்காகவும். ஹalleluya, ஹalleluya, ஹalleluya. ಇವಾಗ ಇದೆಲ್ಲ ಅವ್ರು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಈ ಹಂಸನೆಲ್ಲ ಅವ್ರು ಎಕ್ಸ್ಪ್ಲೈನ್ ಮಾಡಿದ್ರು. ಡಾಕ್ಟರ್ ಬಂದು ಇವಾಗ ಇದೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಇನ್ನೂ ಒಂದು ಸ್ವಲ್ಪ ಕೆಲವು ಕಾರ್ಯಗಳನ್ನ ನಾವು ನೋಡ್ಬೇಕಾಗಿದೆ. ಏನ್ ನೋಡ್ಬೇಕು ಅಂದ್ರೆ, ಇವಾಗ ಈ ಮೈ ನೇತಾಡ್ತಾ ಇದ್ದಾಗ ಏನಾಗತ್ತೆ, ಮೈ ತರ ನೇತಾಡ್ತಾ ಇದ್ದಾಗ ಈ ಪಕ್ಕೆ ಬಂದು ಮೇಲ್ಗಡೆ ಹೋಗತ್ತೆ.
ಈ ರಿಬ್ ಗೇಜ್ ಇದೆ ಅಲ್ವಾ, ರಿಬ್ ಗೇಜ್ ಬಂದು ನೀವು ನೇತಾಡ್ದಾಗ ಏನಾಗುತ್ತೆ, ರಿಬ್ ಗೇಜ್ ಬಂದು ಮೇಲ್ಗಡೆ ಹೋಗುತ್ತೆ. ಈ ಪಕ್ಕೆ ಮೂಳೆ ಇದು ಮೇಲೆ ಎತ್ತಿದಾಗ ಏನಾಗತ್ತೆ, ಆ ಮೂಳೆ ಬಂದು ಏನ್ ಮಾಡತ್ತೆ, ಈ ಲಂಗ್ಸ್ನ ಒತ್ತತ್ತೆ. அந்த மேல தொங்கிட்டு இருக்கும்போது இங்க விழாயில வந்து அந்த லங்ஸ்க்கு வந்து அப்படியே ஒத்தட கொடுக்கும். ಅರ್ಥ ಆಗ್ತೈತಾ? புரியுதா? ಅರ್ಥ ಆಗ್ತೈತಾ? புரியுதா? ಒತ್ತಡ ಕೊಟ್ಟಾಗ ಏನಾಗತ್ತೆ, ಒತ್ತಡ கொடுக்கும்போது என்ன ஆகும்? ಉಸಿರಾಡಕ್ಕಾಗತ್ತಾ? ಮೂச்சு ಬಿಡ முடியுமா? ಮೈಯೆಲ್ಲ ನೋವು, ಒಡಮೆಲ್ಲ ವಲಿ. ಇದ್ರಲ್ಲಿ ಉಸಿರಾಡಕ್ಕೂನು ಹೋರಾಟ ಮಾಡಿ ಕಷ್ಟಪಟ್ಟು ಉಸಿರಾಡಬೇಕು. ಅಲ್ಲಿ ಮೂச்சு ಬಿಡೋದು ரொம்ப ಕಷ್ಟಪಟ್ಟು ಮೂச்சு ಬಿಡೋಣ. ನಾವೇನೋ ಅಷ್ಟೇ ಈಗದಾಗ ಆಡಾಡ್ಬಿಟ್ರಿ, ನಾವೇನೋ ಸ್ಟೈಲ್ ಪಾಟ್ ಮಾಡಿ ಸಿನಿಮೆ ಮೇಲೆ ನಿನ್ನ ಸತ್ತೆ ನನ್ನ ನಿನ್ ನೆನ್ಪು ಮಾಡ್ಕೊಂಡೆ, ಸುಮ್ಮನೆ ಅಲ್ಲ ಅವ್ರು ನೆನ್ಪು ಮಾಡ್ಕೊಂಡೆ, ನಾವು ಅವ್ರನ್ನ ನೆನ್ಪು ಮಾಡ್ಕೊಳ್ಬೇಕು. ಅದಕ್ಕೆ ಹೇಳ್ತಾ ಇದ್ದೀನಿ, ಸಿನಿಮೆ ಲಿಂಕ್ ಸತ್ತದ ನೀನು ಹೆಂಗ್ ನೆನ್ಸ್ಬಿಡೋಣ, ಅವ್ರು ಹೆಂಗ್ ಸತ್ರು ಅನ್ನೋದು ನಾವು ನೆನ್ಪು ಮಾಡ್ಕೊಬೇಕು. ಎಪ್ಪಡಿ ಸತ್ತಾರನ ನಾವು ನೆನ್ಸ್ಕೊಳ್ಳೋಣ. ಅವ್ರು ಹೆಂಗ್ ಸತ್ರು, ನನ್ಗೋಸ್ಕರ ಅವ್ರು ಏನ್ ಮಾಡಿದ್ರು ನಾವು ಯೋಚನೆ ಮಾಡಿ ನೋಡ್ಬೇಕು. ಅವ್ರು ನಮ್ಗಾಗಿ என்ன பண்ணாங்க நம்ம யோசிச்சு பார்க்கணும். ಹಾಲೆಲೂಯಾ, ಹಾಲೆಲೂಯಾ. ಈ ಪಕ್ಕೆ ಮೂಳೆ ಬಂದು ಈ ಲಂಗ್ಸ್ ನ ಒತ್ತಡ ಹಾಕಿದಾಗ ಉಸಿರಾಡಕ್ ಆಗಲ್ಲ. அந்த லங்ஸ் வந்து weight கொடுக்கும்போது வந்து மூச்சு விட முடியாது. ಅರ್ಥ ಆಗತ್ತಾ? புரியுதா? ಇವಾಗ ಹಂಗ ಉಸಿರಾಡಕ್ ಆಗ್ತಾ ಇಲ್ಲ ಅಂದಾಗ ಏನ್ ಮಾಡ್ಬೇಕು, ಕಾಲಿಂದ ಸಪೋರ್ಟ್ ಕೊಟ್ಟು ಮೈನ ಮೇಲ್ಗಡೆ ತಳ್ಳಬೇಕು. மூச்சு விட நேரத்துல வந்து கால்ல வந்து weight கொடுத்து மேல தள்ளணும். ಗಮನಿಸ್ರಿ, கவனிங்க. ಎರಡು ಕೈಯಲ್ಲಿ ನೇತಾಡ್ತಾ ಇದ್ರೆ, கையில தொங்கிட்டு இருக்கும்போது ಕೈಯಲ್ಲಿ ನೇತಾಡ್ತಾ ಇದ್ರೆ ವೆಯ್ಟ್ ಬಂದು ಕಾಲ್ ಮೇಲೆ ಇರಲ್ಲ. கையில தொங்கிட்டு இருக்கும்போது வந்து weight கால்ல இருக்காது. ಕಾಲಲ್ಲಿ ವೆಯ್ಟ್ ಇಲ್ಲದೆ ಇದ್ದಾಗ, ಕಾಲ್ ಮೇಲೆ ತೂಕ ಬಿಟ್ಟಿಲ್ಲದೆ ಇರುವಾಗ, ಕೈಯಲ್ಲಿ ನೇತಾಡ್ತಾ ಇರುವಾಗ ಈ ಪಕ್ಕೆ ಮೂಳೆ ಬಂದು ಮೇಲ್ಗಡೆ ಹೋಗುತ್ತೆ. கால்ல weight கொடுக்காத நேரத்துல வந்து இந்த விழா எலும்பு வந்து மேல போகும். ಈ ಪಕ್ಕೆ ಮೂಳೆ ಮೇಲ್ಗಡೆ ಇದ್ದಾಗ ಉಸಿರಾಡೋದಕ್ಕೆ ಈ ಲಂಗ್ಸ್ಗೆ ಒತ್ತಡ ಹಾಕತ್ತೆ. இந்த ಮುಚ್ಚಿಡೋದಕ್ಕೆ ಆಗೋದು, ಉಸಿರಾಡಕ್ ಆಗಲ್ಲ. ಅವಾಗ ಏನ್ ಮಾಡ್ಬೇಕು, அப்ப என்ன பண்ணணும், ಕಾಲಿಂದ ಪ್ರೆಷರ್ ಕೊಟ್ಟು கால்ல பிரஷர் கொடுத்து ಮೇಲಕ್ಕೆ ಹೋಗ್ಬೇಕು. மேல போகணும். ಆದ್ರೆ ஆனா ಎಷ್ಟೊತ್ತು ಅಂತ ಕಾಲಲ್ಲಿ ಒತ್ತಡ ಕೊಟ್ಕೊಂಡು ನಿಂತ್ಕೊಳ್ಳಕ್ ಸಾಧ್ಯ? எவ்வளவு நேரம் வந்து கால்ல weight கொடுத்து நிக்க முடியும்? ಹಂಗಂದ್ರೆ ಇದು ಹೆಂಗೆ ಅಂದ್ರೆ ಚಿತ್ರಹಿಂಸೆ ಮಾಡಿ ಸಾಯಿಸುವಂತ ಒಂದು ಮರಣ ಇದು. அப்படின்னா என்ன இதுனா கொடுமையா ಚಿತ್ರವಾದ பண்ணி ಸಾವಡಿಗಿற ಒಂದು ಮರಣ ಇದು. ಕೈಯಲ್ಲಿ ನೇತಾಡಿದ್ರು ಉಸಿರಾಡಕ್ ಆಗಲ್ಲ. ಸರಿ ಆಯ್ತಪ್ಪ, ಉಸಿರಾಡೋಣ, ಒಂದ್ ಸ್ವಲ್ಪ ಹೊತ್ತು ಉಸಿರಾಡೋಣ ಅಂದ್ಬಿಟ್ಟು ಮೈನ ಮೇಲೆ ಪುಷ್ ಮಾಡಿದ್ರೆ ಕಾಲ್ ನೋವತ್ತೆ, ಕಾಲೆಲ್ಲ ಜವ್ ಹಿಡಿಯತ್ತೆ. ಬಿಟ್ರು ಕಷ್ಟ, ಕಾಲಲ್ಲಿ ನಿಂತ್ಕೊಂಡ್ರು ಕಷ್ಟ, ಕುಂತ್ರು ಕಷ್ಟ. ಅದ್ಯಾವುದೋ ಒಂದು ಹೇಳಿಕೆ ಇದೆ, ಬಿಸಿ ತುಪ್ಪ ಉಗಿಯಂಗೂ ಇಲ್ಲ ನುಂಗಂಗಿಲ್ಲ ಅಂತಾರಲ್ವಾ. ಬಿಸಿ ತುಪ್ಪನ ನುಂಗಂಗೂ ಇಲ್ಲ ಉಗುಲಂಗೂ ಇಲ್ಲ. ಆ ತರ ಪರಿಸ್ಥಿತಿಯಲ್ಲಿ ಯೇಸು ಸ್ವಾಮಿ ನೇತಾಡ್ತಾ ಇದ್ದಾರೆ, ನನಗಾಗಿ ನಿನಗಾಗಿ. ಹಾಲೆಲೂಯಾ. ಇಷ್ಟು ದೂರ ಅರ್ಥ ಆಯ್ತು ಅನ್ನೋರೊಂದು ಹಾಲೆಲೂಯಾ, 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 ಹಾಲೆಲೂಯಾ. ಎಷ್ಟು ಸಲ ಅಂತ ಹಿಂಗೆ ಮೇಲೆ ಪುಷ್ ಮಾಡೋಕ್ಕಾಗತ್ತೆ? ಹಂಗೆ ಪುಷ್ ಮಾಡಿ ಎಷ್ಟೊತ್ತಿರೋಕ್ಕಾಗಲ್ಲ, ಒಂದು ಸ್ವಲ್ಪ ಹೊತ್ತು ಇರ್ಬೋದು. ಆಮೇಲೆ ಏನಾಗತ್ತೆ, ಯಾಕೆ ಗೊತ್ತಾ? ಫಸ್ಟ್ ಆಫ್ ಆಲ್ ಅಲ್ಲಿ ಇಟ್ಟಿರೋದು ಬಂದು ಹಿಂಗೈತೆ, ಶಿಲುಬೆ ಹಿಂಗಿದ್ರೆ ಶಿಲುಬೆ ಮೇಲೆ ಒಂದು ಹಲಿಗೆ ಹಿಂಗೆ ಅವ್ರು ಹಾಕಿರೋದು. ಒಂದು ಹಲಿಗೆನ ಹಿಂಗೆ ಹಾಕಿದ್ದಾರೆ. ಈ ತರ ಹಾಕಿರೋ ಹಲಿಗೆ ಮೇಲೆ ಅವ್ರು ಎರಡು ಕಾಲಲ್ಲಿ ಹಿಂಗ್ ನಿಂತ್ಕೊಂಡಿದ್ರೆ ನಿಂತ್ಕೊಂಡ್ಬಿಡ್ಬೋದಪ್ಪ, ಚೆನ್ನಾಗಿ ನಿಂತ್ಕೊಬಹುದು. ಅವ್ರು ಹೆಂಗ್ ಹೊಡೆದಿರೋದು, ಹಿಂಗ್ ಹೊಡೆದಿರೋದು, ಒಂದ್ ಕಾಲ್ ಮೇಲೆ ಇನ್ನೊಂದ್ ಕಾಲ್ ಇಟ್ಟು ಹೊಡೆದಿರೋದು. ಒಂಥರ ಹೆಂಗೆ ತುದಿಗಾಲಲ್ಲಿ ನಿಂತ್ಕೊಂಡಿರೋ ತರ. ತುದಿಗಾಲಲ್ಲಿ ಎಷ್ಟೊತ್ತು ನಿಂತ್ಕೊಳಕ್ ಆಗತ್ತೆ? ಯಾರಾದ್ರೂ ಒಬ್ರು ಬನ್ರಿ, ಪೈಲ್ವಾನ್ಗಳು ಯಾರಾದ್ರೂ ಒಬ್ರು ಬನ್ರಿ, ಹೋಸಲ್ಲಿ ನಿಂತ್ಕೊ, ಮೇಲೆ ನಿಂತ್ಕೊ, ಇನ್ನೂ ಎತ್ತು, ಹಂಗ್ ನಿಂತ್ಕೊ. ಅವ್ನು ಎಷ್ಟೊತ್ತು ನಿಂತ್ಕೊಂತಾನೆ ಅಂತ ನೋಡೋಣ. ಎಷ್ಟೊತ್ತು ನಿಂತ್ಕೊಳಕ್ ಆಗತ್ತೆ? ಹೀಲ್ಸ್ ಹಾಕೋರು ಗೊತ್ತು. ಹೀಲ್ಸ್ ಹಾಕೊಂಡಾಗ ಸೊಂಟ ಎಲ್ಲ ನೋವತ್ತಂತೆ. ಈ ಬ್ಯಾಕ್ ಸೈಡ್ ಈ ಸೆಂಟರ್ ಬೋನ್ ಏನು ಉದ್ದಕ್ಕೆ ಮೂಳೆ ಇದೆ ಅಲ್ವಾ, ಆ ಮೂಳೆ ಮೇಲೆ ಒತ್ತಡ ಹಾಕತ್ತಂತೆ. ಅದು ಆ ಮೂಳೆ ಮೇಲೆ ಒತ್ತಡ ಹಾಕಿದಾಗ ಏನಾಗತ್ತೆ, ಯಾಮ್ ಮಾಡಿದ್ರೆ ಇಲ್ಲಿ ನರ ಒಂದು ಪಾಸ್ ಆಗತ್ತೆ. ಆ ನರ ಮೇಲೆ ಒತ್ತುತ್ತೋ ಅಂದ್ರೆ ಸತ್ತ ಅಂತ ಅವನು. ಸಿಯಾಟಿಕ್ ನಾವು ಅದು ಒತ್ತುತ್ತೋ ಅಂದ್ರೆ ಮುಗೀತು ಕತೆ. ಯಾರ ನೋಡ್ತಾ ಇದ್ರೆ ಎಷ್ಟೊತ್ತು ನಿಂತ್ಕೊಂಡವ್ರೆ ಅಂತ, ಅವನು ಕೆಳಗಡೆ ಬಿಟ್ಬಿಟ್ಟು ನಿಂತ್ಕೊಂತಾನ ಅಂತ ನೋಡ್ರಿ. ಅರ್ಥ ಆಗ್ತೈತಾ? ಇವಾಗ ನಿಂತ್ಕೊಂಡಿರೋರ್ಗೆ ಹಂಗೆ ಪ್ರಶ್ನೆ ಕೇಳೋಣ. ನಿಂತ್ಕೊಂಡಿರೋ ಹಂಗೆ ನಿಂತ್ಕೊಂಡು ಆನ್ಸರ್ ಹೆಂಗೈತಪ್ಪ, ಚೆನ್ನಾಗೈತಾ? ಯಾಕೆ ಚೆನ್ನಾಗಿದ?
ಲೈಟಾಗಿ ಎಲ್ಲೆಲ್ಲಿ ಸ್ಟಾರ್ಟ್ ಆಗ್ತೈತೆ? ಆ್ಯಂಕಲ್ ಕಾಫ್ ಮಸಲ್ಸ್ ಅಂದರೆ ಈ ಮಾಂಸದಲ್ಲಿ ಬಾಲ್ ಥರ ಐತಲ್ಲ, ಇಲ್ಲಿ ಕಾಲೈತೆ, ಕಾಲಲ್ಲಿ ಬಾಲ್ ಐತಲ್ಲ ಇದು, ಅವ್ರಿಗೆ ಅದು ನೋವ್ತೈತಂತೆ. ಇವಾಗ ಅವ್ರು ಹೆಂಗೆ ನಿಂತ್ಕೊಂಡಿದ್ದಾರೆ ಅಂತ ಬೇಕಾದ್ರೆ ನೋಡ್ರಿ ಒಂದು ನಿಮಿಷ. ಕಾಣಿಸ್ತೈತೆ ಎಲ್ಲರಿಗೂ? ಎಲ್ಲರಿಗೂ ಕಾಣಿಸ್ತೈತಾ? ಅವ್ರು ಏನು ಒಂದು ಕಾಲ ಮೇಲೆ ಒಂದು ಕಾಲು ನಿಂತಿಲ್ಲ, ಅರ್ಥ ಆಗ್ತೈತಾ? ಸರಿ ಒಂದು ನಿಮಿಷ ಬಿಡು, ಒಂದು ಕಾಲ ಮೇಲೆ ಒಂದು ಕಾಲು ಹಾಕ್ಬಿಟ್ಟು ಹಂಗೆ ನಿಂತ್ಕೊ. ಸರಿ ಅವ್ನು ಸಾಕು, ನೀನು ಹಂಗೆ ನಿಂತ್ಕೋ. ಬೇರೆ ಯಾರಾದರೂ ಒಬ್ರು ಬನ್ರಿ. ಏನಕ್ಕೆ ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಂದರೆ, ಅವ್ನ ಜೋಬಲ್ಲಿ ಏನಿಲ್ಲ, ಏನೂ ಇಲ್ಲ, ಸುಮ್ಮನೆ ಆರಾಮಾಗಿ ನಿಂತ್ಕೊಂಡವನೆ. ಒಂದು ಕಾಲ ಮೇಲೆ ಇನ್ನೊಂದು ಕಾಲು ಇಡು, ಹಿಂಗಿಡು. ತುದಿಗಾಲು ಆ ತುದಿಗಾಲು ಮೇಲೆ ಇಡು, ಆ ತುದಿಗಾಲು ಈ ತುದಿಗಾಲು ಇಡು, ಸ್ಟ್ರೈಟ್ ಆಗಿ ಹಿಂಗಿಡು, ಹಿಂಗಿಡು ಇಟ್ಟಾ. ಇವಾಗ ಬ್ಯಾಕ್ ಸೈಡು ಈ ಕಾಲನ್ನ ಮೇಲೆ ಲಿಫ್ಟ್ ಮಾಡು. ಜಿಂಬಾಡಿ ಅಂತ ಮಾಡಲಿ. ಯಾರ ಇಬ್ರು ಬಂದು ಹಿಡ್ಕೊಳ್ರ ಅಣ್ಣ, ಒಂದು ಸಪೋರ್ಟ್ ಕೊಡ್ಬಾ. ಒಂದು ನಿಮಿಷ ಸಪೋರ್ಟ್ ಕೊಡ್ತಾರೆ, ಜಾಸ್ತಿ ಸಪೋರ್ಟ್ ಕೊಡ್ಬೇಡ್ರಿ, ಲೈಟಾಗಿ ಸಪೋರ್ಟ್ ಕೊಡ್ರಿ. ನೋಡೋಣ ಎಷ್ಟೊಂದು ನಿಂತ್ಕೊಂಡು ಈ ಕಾಲನ್ನ ಫುಲ್ಲಾಗಿ ಅದ್ರ ಮೇಲೆ ಇಡು, ಕೆಳಗಡೆ ಇರಬಾರ್ದು, ಅದು ಫುಲ್ಲಾಗಿ ಕಾಲ ಮೇಲೆ ಇಡು. ಹಾಂ ಹಂಗಿಡು. ತುಂಬ ಒಂದು ಲಿಫ್ಟ್ ಮಾಡಿಬಿಡ್ರಿ, ಲೈಟಾಗಿ ಸಪೋರ್ಟ್ ಕೊಡ್ರಿ ಸಾಕು. ಹೆಂಗೈತಪ್ಪ? ಶೇಕ್ ಆಗ್ತೈತಂತೆ. ಆಮೇಲೆ ಥ್ಯಾಂಕ್ ಯು, ಬಿಡ್ರಿ, ಬಿಟ್ಬಿಡೋ ಬಿಟ್ಬಿಡೋ. ಇವಾಗ ಸಪೋರ್ಟ್ ಕೊಟ್ರಲ್ಲ, ನಿಂತ್ಕೋ. ಎತ್ತ ಬ್ಯಾಕ್ ಸೈಡು. ಥ್ಯಾಂಕ್ ಯು. ಹಂಗೆ ನಿಂತ್ಕೊಳ್ಳಿ ಇಬ್ರು. ಅರ್ಥ ಆಗ್ತಾಯ್ತಾ? ನಾನು ಇವ್ರನ್ನ ಬಂದು ಹಿಂಗಿರೋ ಒಂದು ಜಾಗದಲ್ಲಿ ನಾನು ನಿಲ್ಸಿಲ್ಲ. ಫ್ಲಾಟ್ ಆಗೇ ಐತೆ, ಫ್ಲಾಟ್ ಆಗೇ ಇದ್ರು ಹಿಂಗ್ ನಿಂತ್ಕೊಳಕ್ ಆಗಲ್ಲ, ಆಗ್ತಾ ಇಲ್ಲ ಅಂತ ಕಷ್ಟ ಪಡ್ತಾವ್ರೆ. ಇವ್ರು ನಿಂತ್ಕೊಂಡ್ರಲ್ವಾ, ಇವ್ರು ನಿಲ್ಸಿದ್ನಲ್ಲ ಈ ತರ, ಆ ತರಾನೇ ಯೇಸು ಸ್ವಾಮಿಗೆ ಅವರ ಕಾಲಿಗೆ ಮಳೆ ಹೊಡೆದು ಶಿಲುಬೆ ಮೇಲೆ ಹಾಕಿದ್ದು. ಇವನಿಗೆ ಬಂದು ಆ ಕಡೆ ಒಂದು ಸಪೋರ್ಟ್ ಕೊಟ್ಟ, ಈ ಕಡೆ ಒಂದು ಸಪೋರ್ಟ್ ಕೊಟ್ಟೆ. ಯೇಸು ಸ್ವಾಮಿಗೆ ಆ ಕಡೆ ಇದ್ದಿದ್ದ ಸಪೋರ್ಟು ಮಳೆ, ಈ ಕಡೆ ಇದ್ದಿದ್ದ ಸಪೋರ್ಟು ಮಳೆ, ಕಾಲಿಗೆ ಇದ್ದಿದ್ದ ಸಪೋರ್ಟುನು ಮಳೆನೆ. All the support what Jesus had to hang on the cross, his only support was 3 nails. ಮೂರೇ ಮಳೆನೆ ಯೇಸು ಸ್ವಾಮಿಗೆ. ಅವನಿಗೆ ಏನಿಲ್ಲ, ಚೆನ್ನಾಗಿ ಅವನೇ, ಆರೋಗ್ಯವಾಗಿ ಅವನೇ, ಜುಂಬಾಡಿ ಅವನು. ಅವ್ನ ಕಾಲ ಮೇಲೆ ಕಾಲು ನಿಂತ್ಕೊಳಕ್ ಆಗ್ತಾ ಇಲ್ಲ, ಫ್ಲಾಟ್ ಆಗಿರೋ ಜಾಗದ ಮೇಲೆ ನಿಂತ್ಕೊಳಕ್ ಆಗ್ತಾ ಇಲ್ಲ. ಆ ತರ ಇರೋ ಪರಿಸ್ಥಿತಿಯಲ್ಲಿ ಈ ಮೈ ವೆಯ್ಟ್ನ ಇವಾಗ ನಿನ್ಗೆ ಹೆಂಗ್ ಅನಿಸ್ತೈತೆ? ಮೈ ವೆಯ್ಟ್ನ ನೀನು ಹಿಂಗೆ ಎತ್ತಬೇಕು ಅಂದಾಗ ಹೆಂಗ್ ಆಗ್ತೈತೆ? ನಿನ್ಗೆ ಏನ್ ಫೀಲ್ ಆಗ್ತೈತೆ? ಹಾ ಆಗ್ತೈತಾ? ಎಷ್ಟೊತ್ತ ಇಟ್ಕೊಂತ್ಯಾ ನೀನು ಜಿಂಬಾಡಿ? ಒಂದು 5 ಅವರು, ಒಂದು 10 ಅವರು, 5 ನಿಮಿಷ ನಿಲ್ಲಕ್ಕಾಗಲ್ಲ ಅಂತ ಯಾರು ಅಲ್ಲಿ ವಾಯ್ಸ್ ಕೊಟ್ಟರು. ಥ್ಯಾಂಕ್ ಯು. ಹೆಂಗೈತಪ್ಪ? ಇನ್ನಾದೆ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಇನ್ನು ಬೇರೆ ತರ ಎಕ್ಸ್ಪ್ಲೈನ್ ಮಾಡಿದ್ರೆ ಅವಾಗ ಗೊತ್ತಾಗಿರೋದು. ಫ್ಲಾಟ್ ಆಗಿರೋದ್ ಮೇಲೆ ನಿಲ್ಲಿಸ್ಬಿಟ್ಟೆ, ಹಿಂಗಿರೋದ್ರ ಮೇಲೆ ನಿಲ್ಲಿಸಿ ಇವಾಗ ಹಿಂಗಿದೆ ಅಂತ ಕೇಳಿದಿದ್ರೆ ನಾನೇನ್ ಕೇಳೋದು ಫ್ಲಾಟ್ ಆಗಿತ್ತು, ನೀನ್ ನಿಂತ್ಕೊಂಡ್ಬಿಟ್ಟೆ, ಸರಿನಾ? ಹಿಂಗಿತ್ತು ಅಂದಾಗ ನೀನ್ ನಿಂತ್ಕೊಂಡಾಗ ಏನತ್ತೆ ಜಾರತ್ತೆ. ಜಾರದಾಗ ಮೂಳೆ ಏನ್ ಮಾಡತ್ತೆ? ಹೊಡೆದಿರಂತ ಈ ಮಳೆ ಏನ್ ಮಾಡತ್ತೆ? ಕಾಲಲ್ಲಿರೋ ಒಂದೊಂದು ಮೂಳೆಗೆ ಒತ್ತಡ ಕೊಡತ್ತೆ, ಒಂದೊಂದು ನರಕ್ಕೆ ಒತ್ತಡ ಕೊಡತ್ತೆ, ಒಂದೊಂದು ಮಾಂಸಕ್ಕೆ ಒತ್ತಡ ಕೊಡತ್ತೆ. ಯೇಸು ಸ್ವಾಮಿ ಅಂತ ಇಂತ ಕಷ್ಟಪಟ್ಟಿದ, ಸಿಕ್ಕಾಪಟ್ಟೆ ಕಷ್ಟಪಟ್ಟವ್ರ. ಆ ಪರಿಸ್ಥಿತಿಯಲ್ಲಿ ಇವಾಗ ಉಸಿರಾಡಬೇಕು ಅಂದ್ರೆ ಹಿಂಗೆತ್ತಿದ್ರೆ ಉಸಿರಾಡಕ್ಕೆ ಒಂದು 30 ಸೆಕೆಂಡ್ ಅವಕಾಶ ಸಿಗತ್ತೆ. ಅಮ್ಮಮ್ಮ ಅಂದ್ರೆ ಮ್ಯಾಕ್ಸಿಮಮ್ ಅಂದ್ರೆ 1 ನಿಮಿಷ ಟೈಮ್ ಸಿಗ್ಬೋದು. ತಿರ್ಗಾ ಏನಾಗತ್ತೆ? ತಿರ್ಗಾ ಕೆಳಗಡೆ ಹೋಗತ್ತೆ. ತಿರ್ಗಾ ಕೆಳಗಡೆ ಹೋದಾಗ ಏನಾಗತ್ತೆ? ಹಿಂಗ್ ಹೋಗತ್ತೆ, ಹಿಂಗ್ ಇಳಿಬೇಕು, ಹಿಂಗ್ ಹೋಗತ್ತೆ, ಹಿಂಗ್ ಬರತ್ತೆ, ಹಿಂಗ್ ಹೋಗತ್ತೆ, ಹಿಂಗ್ ಬರತ್ತೆ.
ಎಷ್ಟು ಸಲ ಆ ಥರ ಯೇಸು ಸ್ವಾಮಿ ಮಾಡಿದ್ರು ಅಂತ ನನಗೆ ಗೊತ್ತಿಲ್ಲ. ಆದರೆ ಒಂದು ಗೊತ್ತು, எவ்வளவு வாட்டி வந்து ஏசப்பாக்கு பண்ணாங்கன்னு தெரியல, ஆனா ஒண்ணு தெரியும். ಆ ಶಿಲುಬೆ ಮೇಲೆ ನನ್ನನ್ನು ನಿನ್ನನ್ನು ಕಾಪಾಡೋದಕ್ಕಾಗಿ 6 ಗಂಟೆ ಯೇಸು ಸ್ವಾಮಿ ನೇತಾಡ್ತಾ ಇದ್ರು. அந்த சிலுவை மேல வந்து காப்பாற்றுறதுக்காக ஏசப்பாங்க 6 மணி நேரம் ಎಷ್ಟು ಸಲ ಅವ್ರು ಆ ಥರ ಮೇಲೆ ಹೋಗಿ ಕೆಳಗಡೆ ಬಂದು ಮೇಲೆ ಹೋಗಿ ಕೆಳಗಡೆ ಬಂದು ನನಗೆ ಗೊತ್ತಿಲ್ಲ. ಆದರೆ 6 ಗಂಟೆ ಕಾಲ ಶಿಲುವೆ ಮೇಲೆ ಯೇಸು ಸ್ವಾಮಿ ನನಗೋಸ್ಕರ ನಿನಗೋಸ್ಕರ ನೇತಾಡಿದ್ರು. எவ்வளவு வாட்டி கீழே போனாரு மேல வந்தாருன்னு தெரியல, ஆனா 6 மணி நேரமா இயேசு வந்து உனக்காக எனக்காக சிலுவை மேல தூங்கினாரு. ಹಾಲೆಲೂಯಾ. ஹalleluya. ಮುಗಿಸ್ಬಿಡ್ಲ ಇಲ್ಲ ಇವತ್ತಿಗೆ? முடிச்சிட்டேன். ಇಷ್ಟು ದೂರ ನೀವು ಅರ್ಥ ಮಾಡ್ಕೊಂಡ್ರೆ ಸಂತೋಷ ನನಗೆ. இவ்வளவு நேரம் ನೀವು ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ನನಗೆ ಬೇಜಾರು. கொஞ்சிக்கல எனக்கு ಬೇಜಾರು. ಇಷ್ಟು ದೂರ ಅರ್ಥ ಆಯ್ತು ಅನ್ನೋರು ಎದ್ದು ನಿಂತ್ಕೊಂಡು ನಾವು ಪ್ರಾರ್ಥನೆ ಮಾಡೋಣ. ನಿಲ್ಲಿಸ್ತೀನಿ ಇವತ್ತಿಗೆ ಇಲ್ಲ ನಿಲ್ಲಿಸ್ತೀನಿ. ಇನ್ನು ವಚನ ಇದೆ. ಇನ್ನು ವಚನ. ಒಂದು ನಿಮಿಷ ಕೂತ್ಕೊಳ್ಳಿ. ಒಂದು ನಿಮಿಷ ಉட்காருங்க. ಇಷ್ಟೆಲ್ಲ ಆಯಿತು. ಇವೆಲ್ಲ ಆಯ್ತು. ಇಷ್ಟೆಲ್ಲ ಆಗ್ತಾ ಇದ್ದಂಥ ಸಮಯದಲ್ಲಿ ಯೇಸು ಸ್ವಾಮಿಯನ್ನು ನೋಡಿ ಅಲ್ಲಿದ್ದಂಥ ಜನ ಏನೇನೋ ಎಲ್ಲ ಮಾತಾಡಿದ್ರು. ಏನೇನೋ ಮಾತಾಡ್ಕೊಂಡ್ರು. ಆ ವಾಕ್ಯನ ನಾವು ಈ ವಾರ ನೋಡಲ್ಲ, ಮುಂದಿನ ವಾರ ನೋಡೋಣ. ಇವಾಗ ನನಗೋಸ್ಕರ ನಿನ್ಗೋಸ್ಕರ ಯೇಸು ಸ್ವಾಮಿ ಆ ಥರ ರಕ್ತ ಚೆಲ್ಲಿದ್ದಾರೆ, ರಕ್ತದ ಬೆವರು ಸುರಿದಿದ್ದಾರೆ, ರಕ್ತ ಎಲ್ಲ ಚೆಲ್ಬಿಟ್ಟಿದ್ದಾರೆ. ಆ ಯೇಸು ಸ್ವಾಮಿಯನ್ನು ನೋಡಿ ಒಂದು 2 ನಿಮಿಷ ನಾವು ಇರೋ ಸ್ಥಳದಲ್ಲಿ ಎದ್ದು ನಿಂತು ಪ್ರಾರ್ಥನೆ ಮಾಡೋಣ. ಹೇಳೋಣ. ಅವರ ಹಾರ್ಟ್ ಅಫೆಕ್ಟ್ ಆಯ್ತು, ಅವ್ರ ಮೆದುಳು ಅಫೆಕ್ಟ್ ಆಯ್ತು, ತಲೆ ಅಫೆಕ್ಟ್ ಆಯ್ತು, ಅವರ ಲಂಗ್ಸ್ ಅಫೆಕ್ಟ್ ಆಯ್ತು, ಕೈಯಲ್ಲಿರೋ ಮೂಳೆಗಳೆಲ್ಲ ಅಫೆಕ್ಟ್ ಆಯ್ತು, ಅವರ ಕಿಡ್ನಿ ಎಫೆಕ್ಟ್ ಆಯ್ತು, ಕಾಲ್ ಎಫೆಕ್ಟ್ ಆಯ್ತು, ಬೆನ್ಮೂಳೆ ಎಫೆಕ್ಟ್ ಆಯ್ತು, ಸೊಂಟ ಎಫೆಕ್ಟ್ ಆಯ್ತು. ಮೈಯಲ್ಲಿ ಏನೆಲ್ಲ ಇದೆಯೋ ತಲೆಯಿಂದ ಅಂಗಾಲವರೆಗೂ ಯೇಸು ಸ್ವಾಮಿ ನಿನಗಾಗಿ ಜಜ್ಜಲ್ಪಟ್ಟ. ಆ ಯೇಸು ಸ್ವಾಮಿ ನೋಡಿ 1 ನಿಮಿಷ ನಾವು ಪ್ರಾರ್ಥನೆ ಮಾಡೋಣ. ನಾನು ಜಾಸ್ತಿ ಹೇಳಲ್ಲ, 1 ನಿಮಿಷ ಪ್ರಾರ್ಥನೆ, 2 ನಿಮಿಷ ಪ್ರಾರ್ಥನೆ ಮಾಡೋಣ. ಯೇಸು ಸ್ವಾಮಿ ನಿನ್ನೊಂದಿಗೆ ಮಾತಾಡಿದಾರಾ? ಯೇಸು ಸ್ವಾಮಿ ನಿಮ್ಮೊಂದಿಗೆ ಮಾತಾಡಿದ್ದಾರೆ. ಹೌದು, ಯೇಸು ಸ್ವಾಮಿ ನನ್ನ ಜೊತೆ ಇವತ್ತು ಮಾತಾಡಿದ್ರು. ಯೇಸು ಸ್ವಾಮಿ ನನಗೆ ಏನೆಲ್ಲ ಕಷ್ಟಪಟ್ಟಿದ್ದಾರೆ ನಾನು ಧ್ಯಾನ ಮಾಡಿದೆ, ಅದನ್ನು ನಾನು ಸ್ವೀಕಾರ ಮಾಡ್ತೀನಿ. ನನ್ನ ಕಣ್ಣಿಂದ ನಾನು ನೋಡಿಲ್ದೇ ಇರ್ಬೋದು, ಆದ್ರೆ ನನ್ನ ವಿಶ್ವಾಸದ ಕಣ್ಣಿಂದ ನಾನು ಅದನ್ನೆಲ್ಲ ನೋಡ್ತಾ ಇದ್ದೀನಿ. ಆ ಶಿಲುಬೆ ಮೇಲೆ ನಾನ್ ನೇತಾಡಬೇಕಾಗಿತ್ತು, ಆ ಶಿಲುಬೆ ಮೇಲೆ ನನ್ನ ನೋಡಿಬೇಕಾಗಿತ್ತು, ಆ ಶಿಲುಬೆ ಮೇಲೆ ಸಾಯ್ಬೇಕಾಗಿದ್ದು ನಾನು. ಯೇಸು ಸ್ವಾಮಿ ಅಲ್ಲ, ಯೇಸು ಸ್ವಾಮಿ ಅಲ್ಲ, ಯೇಸು ಸ್ವಾಮಿ ಅಲ್ಲ, ಯೇಸು ಸ್ವಾಮಿ ಅಲ್ಲವೇ ಅಲ್ಲ. ಯೇಸು ಸ್ವಾಮಿಯಲ್ಲಿ ಪಾಪದ ಯೋಚನೆನೂ ಸಹ ಇರಲಿಲ್ಲ, ಒಂದು ಪಾಪದ ಅಂಶನೂ ಅವರಲ್ಲಿ ಇರಲಿಲ್ಲ. ಪಾವತಿನ ಹೊರ ಅಂಶ ಕೂಡ ಅವ್ರಿಗುள்ள ಇರಲಿಲ್ಲ. ಅವ್ರ ನರದಲ್ಲಿ ಪಾಪ ಇಲ್ಲ, ಅವರ ಮಾಂಸದಲ್ಲಿ ಪಾಪ ಇಲ್ಲ, ಅವ್ರ ಮಾತಲ್ಲಿ ಪಾಪ ಇಲ್ಲ, ಅವರ ಯೋಚನೆಯಲ್ಲಿ ಪಾಪ ಇಲ್ಲ, ಅವ್ರ ನಡತೆಯಲ್ಲಿ ಪಾಪ ಇಲ್ಲ, ಅವ್ರ ನಡತೆಯಲ್ಲಿ ಪಾಪ ಇಲ್ಲ, ಅವರ ತಲೆಯಲ್ಲಿ ಪಾಪ ಇಲ್ಲ, ಹೃದಯದಲ್ಲಿ ಪಾಪ ಇಲ್ಲ, ಕೈಯಲ್ಲಿ ಪಾಪ ಇಲ್ಲ, ಕಾಲಲ್ಲಿ ಪಾಪ ಇಲ್ಲ, ಯಾವುದರಲ್ಲೂ ಪಾಪ ಇಲ್ಲ. ಆದ್ರೆ ನನಗಾಗಿ ನಿನಗಾಗಿ ಅವರು ಪಾಪವಾಗಿ ಬದಲಾದರು, ನನಗೋಸ್ಕರ ನಿನಗೋಸ್ಕರ ಅವ್ರು ಪಾಪವಾಗಿ ಬದಲಾದರು. ಮೈಯಲ್ಲಿರೋ ಒಂದೊಂದು ರಕ್ತ ಅವರು ಚೆಲ್ಲಿದ್ದಾರೆ. ಪ್ರಾರ್ಥನೆ ಮಾಡೋದು. ಯಾರು ಪ್ರೀತಿಸಲ್ಲ ನಮ್ಮನ್ನ, ಅವ್ರ ಪ್ರೀತಿ ತರ ಯಾರು ನಮ್ಮನ್ನು ಪ್ರೀತಿಸಲ್ಲ. ಅವರು ನಮಗೋಸ್ಕರ ಪಟ್ಟಿದ ಕಷ್ಟ ಯಾರು ಪಡಲ್ಲ, ಖಂಡಿತ ಪಡಲ್ಲ. ಸಹೋದರನೇ, ಸಹೋದರಿಯೇ, ನಿನ್ನನ್ನು ಯೇಸು ಸ್ವಾಮಿ ಪ್ರೀತಿ ಯಾರು ಪ್ರೀತಿಸಕ್ಕೆ ಸಾಧ್ಯ ಇಲ್ಲ. ನಿನ್ನ ಗಂಡ ನಿನ್ನ ಪ್ರೀತಿಸಲ್ಲ, ಹೆಂಡತಿ ನಿನ್ನ ಪ್ರೀತಿಸಲ್ಲ, ನಿಮ್ಮ ಅಪ್ಪ ಅಮ್ಮ ನಿನ್ನ ಪ್ರೀತಿಸಲ್ಲ, ನಿಮ್ಮ ಮಕ್ಕಳು ನಿನ್ನ ಪ್ರೀತಿಸಲ್ಲ, ನಿನ್ನ ಜೊತೆ ಹುಟ್ಟೋರು ನಿನ್ನ ಪ್ರೀತಿಸಲ್ಲ. ಯೇಸು ಸ್ವಾಮಿ ಒಬ್ಬರೇ ನಿನ್ನ ಪ್ರೀತಿಸೋದು.
நேசிக்கிறேன். ಅವರ ಶರೀರದಲ್ಲಿರುವ ಒಂದೊಂದು ತೊಟ್ಟು ರಕ್ತನೂ ನಿನ್ನ ನೋಡಿ ನಾನು ನಿನ್ನನ್ನು ಪ್ರೀತಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. உடம்புல இருக்கிற ஒவ்வொரு துளி ரத்தமும் உங்களை நேசிக்கிறேன்னு ಯೇಸು ಸ್ವಾಮಿಯ ಶರೀರದಲ್ಲಿರುವಂತ ಒಂದೊಂದು ಮಾಂಸ ನಿನ್ನನ್ನು ನೋಡಿ ನಾನು ನಿನ್ನನ್ನು ಪ್ರೀತಿಸ್ತೇನೆ ಅಂತ ಹೇಳ್ತಾ ಇದ್ದಾರೆ. இயேசு சாமி சரீரத்துல ஒவ்வொரு மாಂசமும் உங்களை பார்த்து உங்களை நேசிக்கிறேன். ಯೇಸು ಸ್ವಾಮಿಯ ಶರೀರದಲ್ಲಿರುವಂತ ಒಂದೊಂದು ನರ ನಿನ್ನನ್ನು ನೋಡಿ ನಾನು ನಿನ್ನನ್ನು ಪ್ರೀತಿಸ್ತೇನೆ ಅಂತ ಹೇಳ್ತಾ ಇದ್ದಾರೆ. இயேசு சாமி இருக்கிற ஒவ்வொரு நரம்பும் அந்த நரம்புகளை பார்த்து நான் உங்களை நேசிக்கிறேன். ಯೇಸು ಸ್ವಾಮಿಯ ಶರೀರದಲ್ಲಿರುವಂತ ಒಂದೊಂದು ಅಂಗಗಳು ನಿನ್ನನ್ನು ನೋಡಿ ನಾನು ನಿನ್ನನ್ನು ಪ್ರೀತಿಸ್ತೇನೆ.